ವಾರ್ ಹಾರ್ಸಸ್ ಟ್ರೈನಿಂಗ್ ಈ ಸಮಯದಲ್ಲಿ ನಿಮ್ಮೆಲ್ಲರ ಜೊತೆಯಲ್ಲಿ ಸೇರಿ, ಆಕ್ಚುಲಿ ನಿನ್ನೆ ನನ್ನ ಜೊತೆಯಲ್ಲಿ ಇರ್ಬೇಕಾಗಿತ್ತು, ಬಟ್ ನನ್ನ ವೆರಿ ಕ್ಲೋಸ್ ಫ್ರೆಂಡ್ಗೆ ಸ್ವಲ್ಪ ಮೈ ಚೆನ್ನಾಗಿಲ್ದಿದ್ದ ಕಾರಣದಿಂದ ಐ ವಾಸ್ ಸ್ಟಕ್ ದೇರ್. ಬಟ್ ಎನಿ ವಿಚ್ ವೇ ಇವತ್ತು ಇಲ್ಲಿ ಬಂದಿದ್ದೇನೆ. ಈ ಒಂದು 5 ಜಿಲ್ಲೆಗಳಿಂದ ಗುಲ್ಬರ್ಗ ಇಂದ ಪ್ರಾರಂಭ ಮಾಡಿ ಬೆಂಗಳೂರುವರೆಗೆ ಸೇರಿದ್ದೀರಿ ನೀವೆಲ್ಲರೂ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಮಗ ನಿನ್ನ ಹೆಸರು ನೆನಪು ಮಾಡಿ, ನೀನ್ ದಾವಣಗೆರೆ ಅವನಲ್ಲ? ಹಾ, ದಾವಣಗೆರೆ ಗುಲ್ಬರ್ಗ. ಹೆಸರು ಹರ್ಷ. ಹರ್ಷ, ಥ್ಯಾಂಕ್ ಯು ಹರ್ಷ. ಹರ್ಷ ಹೇಳಿದ ರೀತಿಯಲ್ಲಿ ಒಂದು ವೇಳೆ ವಿಡಿಯೋ ಆನ್ ಮಾಡಕ್ ಅವಕಾಶ ಇದ್ದರೆ ಮಾಡಿ, ಆನ್ ಮಾಡಿ, ಆಯ್ತಾ? ಮತ್ತು ಇವತ್ತು ಫಸ್ಟ್ ಸೆಷನ್ ಅಲ್ಲಿ ನಾನು ದೇವರ ಉದ್ದೇಶದ ಬಗ್ಗೆ ಹೇಳ್ತೇನೆ. ಮತ್ತು ಭಾಷಾ ಮತ್ತೆ ಅನು ಅನೇಕ ಈ ತರದ ಬೈಬಲ್ ಸ್ಕೂಲ್ಸ್ ಅನ್ನು ಮಾಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಇದೆಲ್ಲದು ನಾನು ಯಾವಾಗ್ಲೂ ಹೇಳ್ತೇನೆ, ಒಂದು ದೇವರ ಒಂದು ಕೃಪೆ, ಆದ್ರೆ ನಮ್ಮ ಕಡೆಯಿಂದ ನಮ್ಮ ಪ್ರಯಾಸ, ಕೃಪೆಯಲ್ಲಿ ನಮ್ಮ ಪ್ರಯಾಸ ಮತ್ತು ನಮ್ಮ ಒಂದು ನಂಬಿಕೆ. ದೇವರ ನಂಬಿಗಸ್ತಿಕೆ ಇದ್ದರೆ ನಮ್ಮ ಒಂದು ನಂಬಿಕೆ ಕೂಡ ಜೊತೆಯಲ್ಲಿರಬೇಕು. ಅನೇಕ ಸಲ ಧಾರ್ಮಿಕವಾಗಿ ಅರ್ಥ ಆಗದೆ ಕೆಲವರು ಹೇಳ್ತಾರೆ ಎಲ್ಲಾ ದೇವರ ಕೃಪೆ, 100% ಎಲ್ಲಾ ದೇವರ ಕೃಪೆನೆ. ಆದ್ರೆ ಆ ದೇವರ ಕೃಪೆಯಲ್ಲಿ ನಮ್ಮ ಪ್ರಯಾಸ ಕೂಡ ಇರಬೇಕು. ಕೃಪೆ ಇಲ್ಲದೆ ನಾವು ಪ್ರಯಾಸ ಪಟ್ಟರೆ ವ್ಯರ್ಥ. ಕೃಪೆಯಲ್ಲಿ ಪ್ರಯಾಸ ಪಡದೇ ಇದ್ದರೆ ಅದು ಬಂದು ಸೋಂಬೇರಿತನ. ಕೃಪೆಯಲ್ಲಿ ಪ್ರಯಾಸ ಪಟ್ಟರೆ ಅದು ಫಲ ತರ್ತದೆ. Amen. Amen. ಸೊ ಅದಕ್ಕಾಗಿ ಇವತ್ತು ನಾನು ಹೇಳುವ ಒಂದು ವಾಕ್ಯ, 1 ನಿಮಿಷ ಟೈಮರ್ ಆನ್ ಮಾಡ್ಕೊಂತೇನೆ. ಭಾಷಾ भी टाइम क्या हुआ वहाँ? 8:25 ना? नहीं, 8:25. फर्स्ट सेशन कब खत्म होता? 9:15 तक आप जा सकते हैं. 9:15. ಓಕೆ. 9:15 ಅಂದ್ರೆ ಎಷ್ಟು ಮಿನಿಟ್ಸ್ ಇದೆ? 45 ಮಿನಿಟ್ಸ್. ಓಕೆ, ರೈಟ್. ಇವತ್ತು ನಾನು ಹೇಳೋ ವಾಕ್ಯ ಗಮನ ಕೊಟ್ಟು ಕೇಳ್ರಿ ಪ್ರಿಯರೇ. ಯಾಕಂದ್ರೆ ದೇವರು, ದೇವರ ಉದ್ದೇಶ ಎರಡು ನಾವು ಬೇರೆ ಮಾಡಕ್ ಆಗಲ್ಲ. ನೀವು ಅನೇಕ ದಿವಸಗಳಿಂದ ಅನೇಕ ಬೋಧಕರ ಜೊತೆಯಲ್ಲಿ ಕೂತು ವಾಕ್ಯವನ್ನು ಕಲಿತಾ ಇದ್ದೀರಿ, ಅದಕ್ಕಾಗಿ ಸ್ತೋತ್ರ. ಈ ಒಂದು ದಿನ ನಾನು ಹೇಳುವ ವಾಕ್ಯವನ್ನು ಗಮನ ಕೊಟ್ಟು ಕೇಳ್ರಿ ಪ್ರಿಯರೇ, ಆಯ್ತಾ? ಸೊ ನಾವೊಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಾಯಂಕಾಲ ಸಮಯದಲ್ಲಿ ನಮ್ಮೆಲ್ಲರನ್ನು ಈ ಜೊತೆಯಲ್ಲಿ ಸೇರಿಸಿ ಇವತ್ತು ನಮಗೆ ನಿನ್ನ ಒಂದು ವಾಕ್ಯದ ಜ್ಞಾನ, ವಾಕ್ಯದ ಒಂದು ಪ್ರಕಟಣೆ, ವಾಕ್ಯದ ಬಲ, ವಾಕ್ಯದಲ್ಲಿರುವ ಉತ್ತೇಜನೆಯನ್ನು ನಮ್ಮ ಜೀವನದಲ್ಲಿ ಬಿಡುಗಡೆ ಮಾಡು ಸ್ವಾಮಿ. ಅಪ್ಪ, ನಾನಾ ಜಿಲ್ಲೆಗಳಿಂದ ನಾವು ಜೊತೆ ಸೇರಿದ್ದೇವೆ. ಈ ಒಂದು ಯುದ್ಧ ಕುದುರೆಯ ತರಬೇತಿಯಲ್ಲಿ, ಯುದ್ಧ ಕುದುರೆ ಅನ್ನುವುದು ಅದು ಮನುಷ್ಯನ ಆಲೋಚನೆ ಅಲ್ಲ, ಅದು ದೇವರ ಒಂದು ಚಿತ್ತ, ದೇವರ ಉದ್ದೇಶ ಪ್ರತ್ಯೇಕವಾಗಿ ಈ ಅಂತ್ಯ ಕಾಲಗಳಲ್ಲಿ. ಯೇಸುವೆ, ನೀನು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡು. ಇಲ್ಲಿ ಸೇರಿ ಬಂದ ಪ್ರತಿಯೊಬ್ಬರು ಅಪ್ಪ, ಅವರವರ ಸ್ಥಳಗಳಲ್ಲಿ, ಅವರ ಜಿಲ್ಲೆಗಳಲ್ಲಿ, ಅವರು ಎಲ್ಲಿದ್ದಾರೋ ಅಲ್ಲಿಂದ ಸ್ವಾಮಿ ಯುದ್ಧ ಕುದುರೆಗಳಾಗಿ ಅವರು ಎಬ್ಬಿಸಲ್ಪಡಲಿ, ಬದಲಾವಣೆ ಆಗಲಿ. ಮುಟ್ಟಿ ಆಶೀರ್ವದಿಸು. ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯಾದ ದೇವರೇ, ಆಮೆನ್. ಆಮೆನ್. ಸೊ
ನಮ್ಮ ಒಂದು ಕ್ರೈಸ್ತವ ಜೀವನದಲ್ಲಿ ಅತಿ ಪ್ರಾಮುಖ್ಯವಾದ ಒಂದು ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಅದು ದೇವರು. ದೇವರಿಲ್ಲದ್ರೆ ನಾವು ಇಲ್ಲ. ಯೇಸು ಸ್ವಾಮಿ ಕೂಡ ನಮ್ಮ ಜೀವನದಲ್ಲಿ ಬಂದು ಮತ್ತಾಯ ಸುವಾರ್ತೆಯಲ್ಲಿ ಅನೇಕ ಸ್ಥಳಗಳಲ್ಲಿ ದೇವರನ್ನು ನಾವು ಮೊದಲನೇ ಸ್ಥಾನ ಕೊಡಬೇಕು. ಪ್ರಾಮುಖ್ಯವಾದ ಒಂದು ಸ್ಥಳ ನಮ್ಮ ಜೀವನದಲ್ಲಿ ಅದು ದೇವರು. ಮೊದಲನೇ ಪ್ರೀತಿ ದೇವರಿಗೆ, ಮೊದಲನೇ ಕಾಣಿಕೆ ಅದು ದೇವರಿಗೆ, ಮೊದಲನೇ ಸ್ಥಾನ ಅದು ದೇವರಿಗೆ. ನಮ್ಮ ಜೀವನದಲ್ಲಿ ಆಲ್ ಫಸ್ಟ್ ಬಿಲಾಂಗ್ಸ್ ಟು ಗಾಡ್. ಇನ್ ಫ್ಯಾಕ್ಟ್ ಹೇಳಬೇಕಂದ್ರೆ ಫ್ರಮ್ ಫಸ್ಟ್ ಟು ಲಾಸ್ಟ್ ಬಿಲಾಂಗ್ಸ್ ಟು ಗಾಡ್ ಓನ್ಲಿ. ಆಮೆನ್. ಅದನ್ನೇ ಹೇಳಿ ನಾವು ಈಗ ಒಂದು ಕ್ರೈಸ್ತವ ಜೀವಿತದಲ್ಲಿ ಅನೇಕರು ನಾವು ದೇವರಲ್ಲಿ ವಿಶ್ವಾಸವನ್ನು ಇಟ್ಟು ನಾವು ನೂತನ ಜೀವನವನ್ನು ಹೊಂದಿದ್ದೇವೆ. ಈ ನೂತನ ಜೀವನವನ್ನು ಹೊಂದಿದ ಮೇಲೆ ಏನು ಲೋಕದಲ್ಲಿ ನಾವು ಸಭೆಗಳಲ್ಲಿ ನೋಡುವಾಗ ಇಡೀ ಲೋಕದ ಸಭೆಗಳು, ರೈಟ್, ಬೇರೆ ಗುಲ್ಬರ್ಗ ಸಭೆ ಅಲ್ಲ, ಬಳ್ಳಾರಿ ಸಭೆ ಅಲ್ಲ, ಅಥವಾ ಬೆಂಗಳೂರಲ್ಲಿರೋ ಸಭೆಗಳು ಮಾತ್ರ ಅಲ್ಲ. ದೇರ್ ವಾಸ್ ಅ ಸ್ಟ್ಯಾಟಿಸ್ಟಿಕ್ ಡನ್ ಆಫ್ ಆಲ್ ದ ಗ್ಲೋಬಲ್ ಚರ್ಚಸ್. ಮಾಡಿದಾಗ ಅದರಲ್ಲಿ 100 ವಿಶ್ವಾಸಿಗಳಲ್ಲಿ ಬೇರೆ 5% ವಿಶ್ವಾಸಿಗಳಿಗೆ ದೇವರ ಉದ್ದೇಶದ ಬಗ್ಗೆ ಒಂದು ಜ್ಞಾನ ತಿಳುವಳಿಕೆ ಇತ್ತಂತೆ. ಆ 5% ಜ್ಞಾನ ತಿಳುವಳಿಕೆ ಇದ್ದ ಜನರಲ್ಲಿ, ವಿಶ್ವಾಸಿಗಳಲ್ಲಿ ಬೇರೆ 7% 5ರಲ್ಲಿ ಆ 5ಅನ್ನು ನಾವು 100 ಭಾಗ ತಗೊಂಡ್ರೆ ಅದರಲ್ಲಿ ಬೇರೆ 7% ವಿಶ್ವಾಸಿಗಳು ಆ ದೇವರ ಉದ್ದೇಶದಲ್ಲಿ ನಡೆದರಂತೆ. ಅದನ್ನು ನಾವು 100%ಕ್ಕೆ ಹೋಲಿಸಿದರೆ 1% ವಿಶ್ವಾಸಿಗಳು ಕೂಡ ಇಲ್ಲ. ಯಾಕಪ್ಪ ಇವತ್ತು ನಮ್ಮ ಭಾರತ ದೇಶವಾಗಲಿ, ಬೇರೆ ಬೇರೆ ದೇಶಗಳಾಗಲಿ, ಅಥವಾ ನಮ್ಮ ಕರ್ನಾಟಕ ರಾಜ್ಯವಾಗಲಿ ಸುವಾರ್ತೆ ಇಲ್ಲದೆ ಇದೆ, ಸಭೆಗಳಿಲ್ಲದೆ ಇದೆ? ಯಾಕೆಂದ್ರೆ ಸಭೆಗೆ ದೇವರ ಉದ್ದೇಶದ ಜ್ಞಾನ ಇಲ್ಲದೆ ಇರುವ ಕಾರಣದಿಂದ. ನಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ದೇವರು ಎಷ್ಟು ಪ್ರಾಮುಖ್ಯವೋ ಅಷ್ಟೇ ದೇವರ ಉದ್ದೇಶ ಕೂಡ ಪ್ರಾಮುಖ್ಯ. ನಾವು ಎಷ್ಟು ದೇವರಿಗಾಗಿ ಜೀವಿಸಬೇಕೋ ಅಷ್ಟೇ ದೇವರ ಉದ್ದೇಶಕ್ಕಾಗಿ ಜೀವಿಸಬೇಕು. ಇದು ದೇವರಿಗಾಗಿ ಎಲ್ಲ ಕ್ರೈಸ್ತವನು, ಅನೇಕ ಕ್ರೈಸ್ತವನು, ಸಾಮಾನ್ಯ ಕ್ರೈಸ್ತವನು ಜೀವಿಸ್ತಾನೆ, ರೈಟ್? ಆದರೆ ಕ್ರೈಸ್ತವರಾದ ನಾವು, ದೇವರ ಮಕ್ಕಳಾದ ನಾವು ಬೇರೆ ದೇವರಿಗಾಗಿ ಜೀವಿಸ್ತಾ ಇದ್ದೇವ, ದೇವರ ಉದ್ದೇಶಕ್ಕಾಗಿ ಜೀವಿಸ್ತಾ ಇದ್ದೇವ? ನಾವು ಹೊಸ ಒಡಂಬಡಿಕೆಯನ್ನು ಓದುವಾಗ ಯೇಸು ಸ್ವಾಮಿ ಬಂದರು, ನಮಗೆ ರಕ್ಷಣೆ ಕೊಟ್ಟು. ಈ ರಕ್ಷಣೆಯಲ್ಲಿ ಏನೆಲ್ಲ ಇದೆ ನೀವು ಆಗ್ಲೇ ಕಲ್ತಿರ್ಬಹುದು. ಬಹುಶಃ ಅನಿಲನ್ನ ಹೇಳ್ಕೊಟ್ಟಿರ್ಬೋದು ಅಥವಾ ಬೇರೆ ಬೋಧಕರು ಹೇಳಿರ್ಬೋದು. ರಕ್ಷಣೆ ಅಂದರೆ ಏನು? ರಕ್ಷಣೆ ಅಂದ್ರೆ ನಂಬರ್ 1 ಪಾಪ ಕ್ಷಮಾಪಣೆ. ರಕ್ಷಣೆ ಅಂದ್ರೆ ಜಸ್ಟಿಫಿಕೇಶನ್, ಅಂದ್ರೆ ಪಾಪ ಇಲ್ಲದಂತೆ ಎನ್ನಿಸಿದ್ದಾನೆ. ರಕ್ಷಣೆ ಅಂದರೆ ನೀತಿವಂತರಾಗಿ ನಮ್ಮನ್ನು ಎನ್ನಿಸಿದ್ದಾನೆ, ದ ಗಿಫ್ಟ್ ಆಫ್ ರೈಚಿಯಸ್ನೆಸ್. ರಕ್ಷಣೆ ಅಂದ್ರೆ ರೋಗ ಸ್ವಸ್ಥತೆ. ರಕ್ಷಣೆ ಅಂದ್ರೆ ಸೈತಾನುಗಳನ್ನು ಓಡಿಸುವುದು, ಅದ್ಭುತಗಳು. ರಕ್ಷಣೆ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಕೂಡ ಇದೆ ಅದರಲ್ಲಿ.
ಅನೇಕರು ಹೇಳ್ತಾರೆ ಪ್ರಾಸ್ಪೆರಿಟಿ ಬೇಡ, ಅದು ಪಾಪ ಅಂತ. ಕೆಲವರು ಗಾಸ್ಪಲ್ ಅಂದ್ರೆ ಬೇರೆ, ಪ್ರಾಸ್ಪೆರಿಟಿ ಅಂತ ಮಾಡಿಬಿಟ್ಟಿದ್ದಾರೆ. ನಾವು ಬೈಬಲ್ ಅನ್ನು ಓದುವುದು ಮಾತ್ರ ಪ್ರಾಮುಖ್ಯ ಅಲ್ಲ, ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ರಕ್ಷಣೆ ಅಂದರೆ ಪಾಪ ಕ್ಷಮಾಪಣೆ, ರೋಗ ಸ್ವಸ್ಥತೆ, ಆರ್ಥಿಕ ಅಭಿವೃದ್ಧಿ. ಕೆಲವರು ಕೆಲವನ್ನ ಮಾತ್ರ ಇಟ್ಟುಕೊಂಡು ಅದನ್ನೇ ಅಂತ ಮಾಡಿಬಿಡ್ತಾರೆ. ಕೆಲವು ಸಭೆಗಳಿದೆ, ಅವ್ರ ಸಭೆಯಲ್ಲಿ ಬೇರೆ ಸ್ವಸ್ಥತೆ ನಂಬ್ತಾರೆ ಅಷ್ಟೇ, ಬೇರೆ ಏನು ನಂಬಲ್ಲ. ಹೇಗಂದ್ರೆ ಬಯಾಲಜಿ ಕ್ಲಾಸ್ ಅಲ್ಲಿ ಹೋದ್ರೆ ಬೇರೆ ಬಯಾಲಜಿ ಹೇಳ್ಕೊಡ್ತಾರೆ, ರೈಟ್? ಮ್ಯಾಥಮೆಟಿಕ್ಸ್ ಕ್ಲಾಸ್ ಅಲ್ಲಿ ಎಕ್ಸರ್ಸೈಸ್ ಮಾಡಿಸ್ತಾರ? ಯಾವ ಕ್ಲಾಸ್ ಅಲ್ಲಿ ಮಾಡಿಸ್ತಾರೆ? PE ಕ್ಲಾಸ್ ಅಲ್ಲಿ ಮಾಡಿಸ್ತಾರೆ. ಆದರೆ ನೀವು ಈಗ ಯುದ್ಧ ಕುದುರೆಗಳಾಗುವ ನೀವು ಈ ದೇವರ ವಾಕ್ಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾನು ಯಾರನ್ನ ಹಾಸ್ಯ ಮಾಡುವನಲ್ಲ ಸಾಮಾನ್ಯವಾಗಿ, ಬಟ್ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಕೆಲವು ಕುರುಡರು, ಯಾರಿಗೆ ಕಣ್ಣಿಲ್ಲ, ಆನೆ ಹೇಗಿದೆ ಅಂತ ನೋಡಕ್ ಹೋದ್ರಂತೆ. ಕಣ್ಣು ಕಾಣದೇ ಇರೋರು, ರೈಟ್? ಅವ್ರಿಗೆ ಕಣ್ಣು ಕಾಣಲ್ಲ. ಅದಕ್ಕೆ ಹೆಂಗ ಅವ್ರು ಕಂಡುಹಿಡಿತಾರೆ ಅಂದ್ರೆ, ಒಂದು ಸ್ವರ ಕೇಳಿ, ಇಲ್ಲದೆ ಇದ್ರೆ ಕೈಯಿಂದ ಸ್ಪರ್ಶದಿಂದ. ಬಳ್ಳಾರಿಯಲ್ಲಿ ಸ್ಯಾಮ್ಯುಯಲ್ ಅನ್ನ ಅವರ ವೈಫ್, ಗಂಡ ಹೆಂಡತಿ ಇಬ್ಬರು ಇದ್ದರು. ಅಕ್ಕ ಹೆಸರು ನೆನಪು ಬರ್ತಾ ಇಲ್ಲ, ನಾನು ಆ ಅಮ್ಮನ ಅಕ್ಕ ಅಂತ ಕರೆದು ರೈಟ್. ಇಬ್ರಿಗೆ ಕಣ್ಣು ಅಸ್ಸಲ್ ಕಾಣಲ್ಲ. ಆದ್ರೆ ಅವರು ಮಾಡಿದಷ್ಟು ಸೇವೆ ಅನೇಕ ಸೇವಕರು ಮಾಡಲಿಲ್ಲ. ಆ ಸೇವಕನಿಗೆ ಒಂದು ಸೂಪರ್ ಗುಣ ಇತ್ತು. ನಾನು ಎಷ್ಟೇ ದೂರದಿಂದ ಸ್ಯಾಮ್ಯುಯಲ್ ಅಣ್ಣ ಅಂದ್ರೆ ಸಾಕು, ಏನ್ ಸೀನಣ್ಣ ಬಾಗುನಾವ, ಯಾರೇ ಕರೀಲಿ. ನಾನು ಒಂದಿನ ಕೆನಡಾದಲ್ಲಿದ್ದೆ, ಮೀಟಿಂಗ್ಸ್ಗಾಗಿ ಹೋಗಿದ್ದೆ. ಅಲ್ಲಿ ನಮ್ ಬಳ್ಳಾರಿ ಜನ ಯಾರೋ ಇದ್ರು. 30 ವರ್ಷದ ಹಿಂದೆ ಸ್ಯಾಮ್ಯುಯಲ್ ಅಣ್ಣ ಅವ್ರಿಗೆ ಪರಿಚಯ. ಸೆರೆ ಅಂತೇಳಿ ಅಲ್ಲಿಂದ ಫೋನ್ ಮಾಡಿದೆ ಸ್ಯಾಮ್ಯುಯಲ್ ಅಣ್ಣಗೆ. ಆವಾಗ ಬದುಕಿದ್ರು, ಇವಾಗ ಇಲ್ಲ, ಅವರು ಕರ್ತನಲ್ಲಿ ನಿದ್ರೆ ಆಗಿದ್ದಾರೆ. ಫೋನ್ ಮಾಡಿ ಹೇಳಿದೆ, ಸ್ಯಾಮ್ಯುಯಲ್ ಅಣ್ಣ ఎవరో మీతో మాట్లాడతారంట, ఎవరని చెప్పను మాట్లాడండి ಅಂತ, ಮಾತಾಡ್ರಿ ಅಂತ. ಅಲ್ಲಿಂದ ಅವ್ರು ಏನ್ ಹೇಳಿದ್ರು, ಹಲೋ ಸ್ಯಾಮ್ಯುಯಲ್ ಅಣ್ಣ ಅಷ್ಟೇ ಅವ್ರು ಹೇಳಿದ್ದು. ನೆಕ್ಸ್ಟ್ ಸೆಕೆಂಡ್, ಏನ್ ಕೆತ್ರಕ್ಕ ಬಾಗುನಾವ, ಕೆತ್ರ ಅಂದ್ರೆ ಒಲಿವಿಯ ಭಾಷಾಗೂ ಗೊತ್ತು ಅವ್ರು. ನೆಕ್ಸ್ಟ್ ಸೆಕೆಂಡ್, 30 ವರ್ಷ ಆದ ಮೇಲೆ. ಸೊ ಇವರಿಗೆ ಒಂಥರದ ಒಂದು ದೇವರ ಕೃಪೆ ಅನ್ಬೋದು. ಸರಿ, ಈ ಕಣ್ಣು ಕಾಣದೇ ಇರೋರು ಹೋಗಿ ಆನೆ ಫಸ್ಟ್ ಅವನ್ ಏನ್ ಇಟ್ಕೊಂಡ ಅಂತೆ, ಕಿವಿನ ಮುಟ್ಟದ ಅಂತೆ, ಮುಟ್ಟಿ ಹೇಳದ ಅಂತೆ, ನನಗೆ ಸಿಕ್ತಪ್ಪ ಪ್ರಕಟಣೆ. ಆನೆ ಅಂದ್ರೆ ಅದು ನಾವು ಅಕ್ಕಿಗೆ ಯೂಸ್ ಮಾಡುವ ಮೊರದಂತೆ ಇದೆ. ಸರಿ ಅಂತೇಳಿ ಎರಡನೇ ಅವನು ಬಂದು ಆನೆ ಕಾಲ್ ಇಟ್ಕೊಂಡ ಅಂತೆ. ಅವನ್ ಹೇಳ್ದಂತೆ, ಏಯ್ ಹುಚ್ಚ ನಡಿ, ಮೊರ ಹಿಂಗಿರ್ತತೇನು? ಆನೆ ಅಂದ್ರೆ ಅದು ಮೊರ ಅಲ್ಲ, ಅದು ನನ್ನ ಸಭೆಯಲ್ಲಿರುವ ಸ್ತಂಭದಂತೆ ಇದೆ ಅನ್ನಂತೆ. ಚರ್ಚ್ಗಳಲ್ಲಿ CSI ಚರ್ಚ್ ಒಳಗೆ ಹೋದರೆ ಸ್ತಂಭಗಳು ಇರ್ತಾವೆ. ಮೂರನೇವನು ಬೆನ್ನನ್ ಮುಟ್ಟದ ಅಂತೆ. ನೀವಿಬ್ರು ಹುಚ್ಚಲೆ, ಅದು ಮೊರನು ಅಲ್ಲ, ಸ್ತಂಭನೂ ಅಲ್ಲ, ಅದು ನನ್ನ ಮನೆಯಲ್ಲಿರೋ ಗೋಡೆ ತರ ಐತೆ ಅನ್ನಂತೆ. ಕೊನೆಯವನು ಬಾಲ ಇಟ್ಕೊಂಡಂತೆ, ಅದು ಮೊರನು ಅಲ್ಲ, ಸ್ತಂಭನೂ ಅಲ್ಲ, ಗೋಡೆನೂ ಅಲ್ಲ, ನಮ್ ಬಾವಿಯಲ್ಲಿರೋ ಅದು ಹಗ್ಗ ತರ ಐತೆ ಅನ್ನಂತೆ. ಇವಾಗ ಯಾರು ಕರೆಕ್ಟ್, ಯಾರು ರಾಂಗ್? ಅವ್ರವರಲ್ಲಿ ಎಲ್ಲರೂ ರಾಂಗ್, ಅವರೆಲ್ಲ ಜೊತೆ ಸೇರಿದ್ರೆ ಕರೆಕ್ಟ್. ಅದೇ ರೀತಿಯಲ್ಲಿ ಒಂದೇ ಪ್ರಕಟಣೆಯನ್ನು ಇಟ್ಟುಕೊಂಡು ಬೇರೆ ಕ್ಷಮಾಪಣೆ, ಕೆಲವರು ಇದ್ದಾರೆ ಸಭೆಗಳು, ಬೇರೆ ಕ್ಷಮಾಪಣೆ, ಅವರು ಸ್ವಸ್ಥತೆ ಇಲ್ಲಪ್ಪ, ಅದೆಲ್ಲ ಆಗೋಯ್ತು ಅಪೊಸ್ತಲ ಕಾರ್ಯದಲ್ಲಿ. ಇನ್ನವರು ಕ್ಷಮಾಪಣೆ ನಂಬ್ತಾರೆ, ಸ್ವಸ್ಥತೆ ನಂಬ್ತಾರೆ, ಅಭಿವೃದ್ಧಿ ನಂಬಲ್ಲ. ಕೆಲವರು ಬೇರೆ ಅಭಿವೃದ್ಧಿ ಒಂದು ನಂಬ್ತಾರೆ. ಆದ್ರೆ ದೇವ ಮಕ್ಕಳಾದ ನಾವು ಪ್ರತಿಯೊಂದನ್ನು, ದಟ್ಸ್ ವೈ ಇಟ್ಸ್ ಕಾಲ್ಡ್ ಕಂಪ್ಲೀಟ್ ಕೌನ್ಸಿಲ್. ಅದಕ್ಕೆ ಒಂದೇ ವ್ಯಕ್ತಿ ಹತ್ರ ನಾವು ಕಲಿಯಬಾರದು. ದೇವರ ವಾಕ್ಯವನ್ನು ದೇವರ ಬಳಿಯಲ್ಲಿ ವಾಕ್ಯದ ಮೂಲಕ ಅನೇಕ ಸೇವಕರ ಮೂಲಕ ನಾವು ಕಲಿಯಬೇಕು. ಸರಿ,
ಈಗ ನಾವು ಕಲಿತಾ ಇದ್ದೇವೆ, ದೇವರು ನಮಗೆ ಪ್ರಕಟಣೆ ಆಗಿದ್ದಾನೆ, ದೇವರ ಜ್ಞಾನ ಇದೆ. ಆದರೆ ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಓದಿಕೊಳ್ಳೋಣ. ಹರ್ಷ ಪವಿತ್ರ ನಾವು ಪ್ರೀತಿಯಲ್ಲಿದ್ದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕೆಂದು ಆತನು ಜಗತ್ತಿಗೆ ಅಸ್ತಿವಾರ ಹಾಕುವುದಕ್ಕಿಂತ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆಮೆನ್. ಆಮೆನ್. ಇದು ನಿಮ್ ಬಗ್ಗೆ ಬೈಬಲ್ ಮಾತಾಡ್ತಾ ಇದೆ. ಏನಂತ ಬರೀತಾ ಇದ್ದಾನೆ ಪೌಲನು? ದೇವರು ಈ ಒಂದು ಭೂಮಿ ಆಕಾಶಗಳಿಗೆ ಅಸ್ತಿವಾರ ಹಾಕಕಿನ ಮುಂಚೆಯೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. 2ನೇ ತಿಮೋತಿ 1ನೇ ಅಧ್ಯಾಯ 9ನೇ ವಚನ ಓದಿಕೊಳ್ಳೋಣ. 2ನೇ ತಿಮೋತಿ 1:9. ಆತನು ನಮ್ಮ ಕ್ರಿಯೆಗಳನುಸಾರವಾಗಿ ಅಲ್ಲ, ತನ್ನ ಸ್ವಂತ ಸಂಕಲ್ಪ ಮತ್ತು ಕೃಪೆಯ ಪ್ರಕಾರ ನಮ್ಮನ್ನು ರಕ್ಷಿಸಿ ಪರಿಶುದ್ಧವಾದ ಕರೆಯಿಂದ ನಮ್ಮನ್ನು ಕರೆದನು. ಆತನು ಜಗದುತ್ಪತ್ತಿಗೆ ಮುಂಚೆ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದನು. ಇಲ್ಲಿ ಕನ್ನಡದಲ್ಲಿ ತರ್ಜಿಮೆಯಲ್ಲಿ ಸ್ವಲ್ಪ ತಪ್ಪಿದೆ. ವಟ್ಟಲ್ ನಾಗರಾಜ್ ಮೊಮ್ಮಕ್ಕಳ ಯಾರು ಸಿಟ್ಟು ಮಾಡ್ಕೋಬೇಡ್ರಿ, ಯಾಕಂದ್ರೆ ಕನ್ನಡದ ಬಗ್ಗೆ ಹೇಳಿನ ಅಂತ ಕೆಲವರಿಗೆ ಸಿಟ್ಟು ಬಂದ್ಬಿಡ್ತದೆ. ಏಯ್ ಕನ್ನಡ ತಪ್ಪಂತೀಯ, ಯಾರನೇನ ಅಂತ ಲೇ ಕೇಳಿಲ್ಲ. ಕನ್ನಡದಲ್ಲಿ ತಪ್ಪಿದೆ, ಹಿಂದಿಯಲ್ಲಿ ಕೂಡ ತಪ್ಪಿದೆ. ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್ ಅಲ್ಲಿ ತರ್ಜಿಮೆ ಮಾಡಿದಾಗ ಕೆಲವು ತಪ್ಪುಗಳು ಬರ್ತದೆ. ಅರ್ಥ ಆಯ್ತಾ? ನಾವಿಲ್ಲಿ ಬೇರೆ ಕನ್ನಡ, ಬೇರೆ ಹಿಂದಿ, ತಮಿಳ್ ಇದನ್ನೆಲ್ಲ ಕೊಲ್ಬೇಕು. ನಾವೆಲ್ಲ ದೇವ ಮಕ್ಕಳು, ಆಮೇಲೆ ಹೇಳ್ಬೇಕು. ಯಾಕಂದ್ರೆ ಕೆಲವು ಊರುಗಳಲ್ಲಿ ಹೋದ್ರೆ ನಾವು ಬೇರೆ ತಮಿಳ್ ಪಾಸ್ಟರ್ಸ್ ಜೊತೆ ಸೇರ್ತೀವಿ, ನಾವ್ ಬೇರೆ ಕನ್ನಡ ಪಾಸ್ಟರ್ಸ್ ಅಂತ ಹೇಳಿ ಇರ್ತದೆ. ಕೆಲವೊಮ್ಮೆ ನಾವ್ ಬೇರೆ ಮಲಯಾಳಿ ಪಾಸ್ಟರ್ಸ್, ಎಲ್ಲರನ್ನ ಕೊಲ್ರಿಲ್ಲ ಅಂತೀನಿ. ಒಂದೇ ದೇವರು, ಒಂದೇ ದರ್ಶನ, ಆಮೇಲೆ ಒಂದೇ ಭಾಷೆ. ಯಾವ ಭಾಷೆ? ಪ್ರೀತಿಯ ಭಾಷೆ, ನಂಬಿಕೆಯ ಭಾಷೆ, ಆಮೇಲೆ ದೇವರ ಉದ್ದೇಶದ ಭಾಷೆ. ದೇವರಾಗ ಆಮೇಲೆ ಹೇಳ್ಬೇಕು. ಆಮೇಲೆ ಕೆಲವರು ಇರ್ತಾರೆ ಸಭೆಗಳು ಕೂಡ, ವಟ್ಟಲ್ ನಾಗರಾಜ್ಗಳು. ವಟ್ಟಲ್ ನಾಗರಾಜ್ ಯಾರು ಗೊತ್ತಾ ನಿಮಗೆ? ಆಮೇಲೆ ಸೆಷನ್ ಆದ್ಮೇಲೆ ಭಾಷಣ ಫೋನ್ ಮಾಡ್ರಿ, ಹೇಳ್ತಾರೆ ಯಾರಂತ. ಸೊ ಈ ಕನ್ನಡದಲ್ಲಿ ಸ್ವಲ್ಪ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇದೆ. ಆಕ್ಚುಯಲ್ ಟ್ರಾನ್ಸ್ಲೇಷನ್ ಆಗಿದ್ರೆ ಏನಪ್ಪಾ ವಾಕ್ಯ ಅಂತ ಹೇಳಿದ್ರೆ, 6ನೇ ವಚನ ಓದಿಯಲ್ಲ ಹರ್ಷ, ಅದನ್ನು ಓದು. ಸಾರಿ 10ನೇ ವಚನ 2ನೇ ತಿಮೋತಿ. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಬರಣದ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ, ಇಲ್ಲ 9 ಆತನು ನಮ್ಮ ಕ್ರಿಯೆಗಳನುಸಾರವಾಗಿ ಅಲ್ಲ, ತನ್ನ ಸ್ವಂತ ಸಂಕಲ್ಪ ಮತ್ತು ಕೃಪೆಯ ಪ್ರಕಾರ ನಮ್ಮನ್ನು ರಕ್ಷಿಸಿ ಪರಿಶುದ್ಧವಾದ ಕರೆಯಿಂದ ನಮ್ಮನ್ನು ಕರೆದನು. ಆತನು ಜಗದುತ್ಪತ್ತಿಗೆ ಮುಂಚೆಯೇ, ಆಮೇನ್, ಜಗತ್ ಉತ್ಪತ್ತಿ ಆಗುವ ಮುಂಚೆಯೇ ನಮ್ಮನ್ನು. ಈಗ ನನ್ನ ಕಡೆ ನೋಡ್ರಿ, ನೀವೇ ನನ್ನ ನೋಡ್ತಾ ಇದ್ದೀರಿ, ನಾನಂತೂ ನಿಮ್ಮನ್ನು ನೋಡ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಇಂದ ಬೈಬಲ್ ಸ್ಕೂಲ್ ಮಾಡಿದ್ರೆ ಮೋಸ್ಟ್ಲಿ ಎಲ್ಲರೂ ವಿಡಿಯೋ ಹಾಕ್ಬೇಕು. ಅದು ಒಳ್ಳೆಯ ಒಂದು ಅಭ್ಯಾಸ, ಆಯ್ತಾ? ಇಲ್ಲಿ 2ನೇ ತಿಮೋತಿ 1:9 3 ಸಂಗತಿಗಳು, ಪ್ರಾಮುಖ್ಯವಾದ ಸಂಗತಿಗಳಿದೆ, ಅಥವಾ 4 ಸಂಗತಿಗಳು. ಮೊದಲನೇದಾಗಿ ಸಮಯದ ಬಗ್ಗೆ ಮಾತನಾಡಲ್ಪಟ್ಟಿದೆ. ಏನ್ ಮಾತನಾಡಲ್ಪಟ್ಟಿದೆ? ಸಮಯ. ಅಂದ್ರೆ ಜಗತ್ ಉತ್ಪತ್ತಿಗಿನ ಮುಂಚೆಯೇ, ರೈಟ್? ಆಮೇಲೆ ಕೊನೆಯ ವಿಷಯ, ದೇವರು ನಮ್ಮನ್ನು ರಕ್ಷಿಸಿದ್ದಾನೆ, ದೇವರು ನಮ್ಮನ್ನು ಕರೆದಿದ್ದಾನೆ. ಅಂದ್ರೆ ನಾವು ದೇವರ ಒಂದು ರಕ್ಷಣೆ, ದೇವರ ಒಂದು ಕರೆ,
ದೇವರ ಒಂದು ಸಂಕಲ್ಪ. ಸಮಯ. ಇಲ್ಲಿ ಗಮನ ಕೊಟ್ಟು ಕೇಳ್ರಿ. ಇದು 9-10 ಓದಿಯೋ ಬೇರೆ 9 ಓದಿಯೋ ನನಗೆ ಗೊತ್ತಿಲ್ಲ, ಬಟ್ 2ರಲ್ಲಿ ಆ ವಚನ ಇದೆ. ಅಂದ್ರೆ ದೇವ್ರು ನಿನ್ ಬಗ್ಗೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ ಜಗತ್ ಉತ್ಪತ್ತಿ ಆಗೋಕಿನ ಮುಂಚೆಯೇ ಕ್ರಿಸ್ತ ಯೇಸುವಿನಲ್ಲಿ, ಅಂದ್ರೆ ಆದಿಕಾಂಡ 1:1 ನಮ್ಮೆಲ್ಲರ ಒಂದು ಪ್ರಾರಂಭ. ಆದಿಯಲ್ಲಿ ದೇವರು, ಅದಕ್ಕಿನ ಮುಂಚೆಯೇ ಈ ಭೂಮಿ ಆಕಾಶಗಳು ಸೃಷ್ಟಿ ಆಗೋಕಿನ ಮುಂಚೆಯೇ ದೇವರು ಕ್ರಿಸ್ತನಲ್ಲಿ ನಿನ್ನನ್ನು ಕೃಪೆಯಿಂದ ರಕ್ಷಿಸಿದ ಸಂಕಲ್ಪದ ಮೇರೆಗೆ ನಿನ್ನನ್ನು ಕರೆದಿದ್ದಾನೆ. Amen. ಅಂದ್ರೆ ಕೃಪೆಯಿಂದ ರಕ್ಷಣೆ, ಇದು ಬಹಳಷ್ಟು ಕ್ರೈಸ್ತವರಿಗೆ ತಿಳಿದಿದ್ದ ಒಂದು ಸಂಗತಿ, ಕೃಪೆಯಿಂದ ರಕ್ಷಣೆ. ಆದ್ರೆ ಯಾವ ಕೈಯಿಂದ ದೇವರು ನಮಗೆ ಆ ಕೃಪೆಯಿಂದ ರಕ್ಷಣೆ ಕೊಟ್ಟನೋ ಅದೇ ಕೈಯಿಂದಲೇ ಅದೇ ಸಮಯದಲ್ಲಿಯೇ ಆತನ ಸಂಕಲ್ಪ, ಆತನ ಉದ್ದೇಶದ ಪ್ರಕಾರ ನಮ್ಮನ್ನು ಕರೆದಿದ್ದಾನೆ. ಅಂದ್ರೆ ಪ್ರತಿ ಕ್ರೈಸ್ತವನು ಅವನು ಸಭಾಪಾಲಕನಾಗಿದ್ರೆ ಮಾತ್ರವಲ್ಲ, ಸುವಾರ್ತಿಕನಾಗಿದ್ರೆ ಮಾತ್ರ ಅಲ್ಲ, ರಕ್ಷಣೆ ಹೊಂದಿರುವ ಪ್ರತಿ ಕ್ರೈಸ್ತವನು ದೇವರಿಂದ ಬೇರೆ ರಕ್ಷಣೆ ಹೊಂದಲಿಲ್ಲ, ದೇವರ ಕರೆಯನ್ನು ಹೊಂದಿದ್ದಾನೆ. ಈ ಕರೆ ಆತನ ಉದ್ದೇಶದ ಪ್ರಕಾರ. ಸಂಕಲ್ಪ ಅಂದ್ರೆ ಉದ್ದೇಶ. ಅಂದ್ರೆ ದೇವರ ಆಶೀರ್ವಾದ ಮಾತ್ರ ರಕ್ಷಣೆಯ ಮೂಲಕ ನನ್ನ ಜೀವನದಲ್ಲಿ ಇಲ್ಲ, ಕರೆಯ ಮೂಲಕ ಆತನ ಉದ್ದೇಶ ನನ್ನ ಜೀವನದಲ್ಲಿದೆ, ನಿನ್ನ ಜೀವನದಲ್ಲಿದೆ. Amen. ಹಲ್ಲೆಲೂಯಾ. Hallelujah. ರಕ್ಷಣೆಯ ಮೂಲಕ ಏನಿದೆ? ಆಶೀರ್ವಾದ ಇದೆ. ಕರೆಯ ಮೂಲಕ ಏನಿದೆ? ಉದ್ದೇಶವಿದೆ. ಆದ್ರೆ 95% ಕ್ರೈಸ್ತವರು ಏನ್ ಹೇಳ್ತಾರೆ, ದೇವ್ರು ಕರೆದ್ರೆ ನಾನು ಬರ್ತೀನಿ ಸೇವೆಗೆ ಅಂತ, ದೇವರು ಕರೆದ್ರೆ ಬರ್ತೀನಿ ಅಂತ. ದೇವ್ರು ಆಗ್ಲೇ ಕರೆದಿದ್ದಾನೆ. ಯಾವಾಗ ಕರೆದಿದ್ದಾನೆ? ಭೂಮಿ ಆಕಾಶಗಳು ಸೃಷ್ಟಿ ಆಗೋಕಿನ ಮುಂಚೆ. ಅರ್ಥ ಆಯ್ತಾ? ಇನ್ನೂ ಅನೇಕ ವಿಶ್ವಾಸಿಗಳಿಗೆ ನಂಬಿಕೆ ಬರಲ್ಲ. ಇಲ್ಲ ಪಾಸ್ಟರ್, ನಾನ್ ದೇವ್ರ ಕರೆದ ಮೇಲೆ ಬರ್ತೀನಿ, ಉದ್ದೇಶ ಬೇಡ, ನಮಗೆ ಪರಲೋಕ ಇದ್ರೆ ಸಾಕು. 2ನೇ ಕೊರಿಂಥಿ 5ನೇ ಅಧ್ಯಾಯ ರೈಟ್ 17ನೇ ವಚನ ಓದಿಕೊಳ್ಳೋಣ ಪ್ರಿಯರೇ. 2 Corinthians first. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಆಮೇನ್. ಇಲ್ಲಿ ಕೇಳಿ, ಇದು ನಮ್ಮ ಬಗ್ಗೆ ಮಾತನಾಡ್ತದೆ. ಇದರ ಒಂದು ಜ್ಞಾನ ನಮ್ಮೆಲ್ಲರಿಗೆ ಇದೆ. ಐ ಥಿಂಕ್ ಎಸ್ಪೆಷಲಿ ಅನಿಲನ್ನ ಮಸ್ಟ್ ಹ್ಯಾವ್ ಡೆಲ್ಟ್ ಅಬೌಟ್ ನ್ಯೂ ಕ್ರಿಯೇಷನ್. ನನ್ ಕಡೆ ನೋಡ್ರಿ, ಯಾವನಾದರೂ ಅಂದ್ರೆ ನಾನು ನೀವು ಕ್ರಿಸ್ತನಲ್ಲಿ ಇದ್ದರೆ ನಾವೇನಾಗಿದ್ದೇವೆ? ನೂತನ ಸೃಷ್ಟಿಯಾಗಿದ್ದೇವೆ. ಇದು ಹಲ್ಲೆಲೂಯಾ. ಇಲ್ಲಿವರೆಗೆ ಗೊತ್ತು ನಮಗೆ ಪೆಂತೆಕೋಸ್ತ ಸಭೆಗಳಿಗೆ. ಆದ್ರೆ ಮುಂದೆ ಓದೋಣ. 18ನೇ ವಚನ. ಹಳೆಯವುಗಳು ಅಳಿದು ಹೋದವು, ಈಗ ಎಲ್ಲವೂ ನೂತನವಾದವು. ಎಲ್ಲವೂ ನೂತನವಾದವು, ಇದೂ ಗೊತ್ತು. ಮುಂದೆ ಎಲ್ಲವುಗಳು ದೇವರುಗಳಾಗಿವೆ. ಆತನು ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಗಮನ ಕೊಟ್ಟು ಕೇಳಬೇಕು. ಇಲ್ಲಿ ಬೈಬಲ್ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, 17ನೇ ವಚನ ನಂಬಕ್ಕೆ ಸ್ತೋತ್ರ. ಎಲ್ಲರಿಗೆ ಏನು ಕಷ್ಟ ಇಲ್ಲ. 17ನೇ ವಚನ ಏನ್ ಹೇಳ್ತದೆ? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ, ಹಳೆದೆಲ್ಲ ಹೋಯ್ತು, ಎಲ್ಲವೂ ಹೊಸದಾಗಿದೆ, ಎಲ್ಲ ದೇವರಿಂದೇ ಬಂದಿದ್ದು. ಹಲ್ಲೆಲೂಯಾ, ಸ್ತೋತ್ರ, ಆರಾಧನೆ. ಫೈನ್.
ಆ ನೂತನ ಸೃಷ್ಟಿಯಾಗಿ ಮಾಡುವುದು ಮಾತ್ರವಲ್ಲದೆ Yeah. ಇಲ್ಲಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ಸಮಾಧಾನ ಪಡಿಸುವ ಆ ಸೇವೆಯನ್ನು ನಮ್ಮೆಲ್ಲರಿಗೆ, ಅಂದ್ರೆ ಯಾರ್ಯಾರು ನೂತನ ಸೃಷ್ಟಿ ಆಗಿದ್ದೀರೋ ಅವರೆಲ್ಲರಿಗೆ ದೇವರು ಕೊಟ್ಟಿದ್ದಾನೆ ಅಂತ. ಅಂದ್ರೆ ಇವಾಗ ಸೇವೆ ಮಾಡುವವನನ್ನು ಏನಂತ ಕರಿತೇವೆ? ಸೇವಕ. ಸೇವಕನು. ಸ್ತ್ರೀ ಆಗಿದ್ರೆ ಸೇವಕಳು. ಇವಾಗ ನಾವು ಎಲ್ಲನ ಚರ್ಚಲ್ಲಿ ಹೋಗಿ ಒಂದು ಕಾನ್ಫರೆನ್ಸ್ಗೆ ನಾನು ಹೋಗ್ತೇನೆ ಅನ್ಕೊಳ್ರಿ, ಒಂದ್ 50 ಪಾಸ್ಟರ್ಸ್ 500 ವಿಶ್ವಾಸಿಗಳು ಇರ್ತಾರೆ ಅನ್ಕೊಳ್ಳೋಣ. ಎಷ್ಟು ಜನ ಸೇವೆಯಲ್ಲಿ ಇದ್ದೀರಿ? ಕೈ ಎತ್ತರಿ ಅಪ್ಪ. ಎಷ್ಟು ಜನ ಸೇವಕರಲ್ಲಿ ಇದ್ದೀರಿ ಅಂದ್ರೆ ಸಾಮಾನ್ಯವಾಗಿ ಯಾರು ಕೈ ಎತ್ತುತ್ತಾರೆ? ಸಭಾಪಾಲಕರು, ಸುವಿಶೇಷಕರು, ರೈಟ್, ಸುವಾರ್ತೆ ಹೇಳುವವರು, ಅವ್ರ ಕೈ ಎತ್ತರ. ಅಣ್ಣ ನಾವೆಲ್ಲರ ಸೇವೆಯಲ್ಲಿದ್ದೇವೆ. ಸಭಿಕರು ಏನ್ ಮಾಡ್ತಾರೆ? ಅಲ್ಲೆಲ್ಲಿ ಹೇಳ್ತಾರೆ, ಆಮೇಲೆ ಹೇಳ್ತಾರೆ, ಕೈ ಎತ್ತಲ್ಲ. ಯಾಕೆ ಅಂತ ಕೇಳ್ರಿ. ಯಾಕೆ ನೀವ್ ಎತ್ತಿಲ್ಲ ಕೈ ಅಂದ್ರೆ, ನಾವ್ ಸೇವಕರಲ್ಲ, ನಾವೆಲ್ಲ ಬೇರೆ ವಿಶ್ವಾಸಿಗಳು. ಇದು ಕೇಳಿರ? ಯಾರು ಹೇಳಿದ್ರು? ಬೈಬಲ್ ಪ್ರಕಾರ ನೀನು ನೂತನ ಸೃಷ್ಟಿಯಾದರೆ ನಿನಗೆ ಬೇರೆ ಒಂದು ಕೈಯಲ್ಲಿ ಬೇರೆ ರಕ್ಷಣೆ ಕೊಡಲಿಲ್ಲ. ಒಂದು ಕೈಯಿಂದ ರಕ್ಷಣೆ, ಇನ್ನೊಂದು ಕೈಯಿಂದ ಸೇವೆ. 2 ತಿಮೋತಿ 1 ಪ್ರಕಾರ ಕೃಪೆಯಿಂದ ನಮ್ಗೆ ಏನ್ ಸಿಕ್ತು? ರಕ್ಷಣೆ. ಉದ್ದೇಶದಿಂದ ಏನು ಸಿಕ್ಕಿದೆ? ಕರೆ ಸಿಕ್ಕಿದೆ. ರಕ್ಷಣೆ ಕೃಪೆಯಿಂದ, ನಂದು ಏನಿಲ್ಲಪ್ಪ, ನನ್ನ ಜೀವನದಲ್ಲಿ ಕರೆನ, ಅದೇನ್ ಆತನ ಉದ್ದೇಶ ಪ್ರಕಾರ. ಅಂದ್ರೆ ನಾವೆಲ್ಲರೂ ಇಲ್ಲಿ ತರಬೇತಿ ಹೊಂದುತ್ತಾ ಇರುವುದು ಬೇರೆ ನೂತನ ಸೃಷ್ಟಿಯಾಗಿ ಜಯಭರಿತವಾಗಿ ಜೀವಿಸುತ್ತಾ ಆತನ ಆಶೀರ್ವಾದವನ್ನು ಅನುಭವಿಸುತ್ತಾ ಇರುವುದಕ್ಕಾಗಿ ಮಾತ್ರವಲ್ಲ, ಆತನ ಕರೆ, ಆತನ ಉದ್ದೇಶ, ಆತನ ಒಂದು ಸೇವೆಯಲ್ಲಿ ನಾವು ನಂಬಿಕಸ್ಥರಾಗಿ ಇರಬೇಕು. ಯಾಕೆಂದ್ರೆ 95% ಲೋಕದಲ್ಲಿರುವ ವಿಶ್ವಾಸಿಗಳಿಗೆ ನೂತನ ಸೃಷ್ಟಿಯ ಪ್ರಕಟಣೆ ಇದೆ, ಕೃಪೆಯಿಂದ ರಕ್ಷಣೆ ಪ್ರಕಟಣೆ ಇದೆ, ನಂಬಿಕೆ ಇದೆ, ಉದ್ದೇಶದ ಪ್ರಕಟಣೆ, ಉದ್ದೇಶದ ಕರೆಯ ಒಂದು ಪ್ರಕಟಣೆ ಇಲ್ಲದೆ ಇರುವ ಕಾರಣದಿಂದ ಇವತ್ತು ಇನ್ನ ಕರ್ನಾಟಕ ಆಗಲಿ, ಭಾರತ ದೇಶವಾಗಲಿ, ದೇಶದಲ್ಲಿ ಲೋಕದಲ್ಲಿರುವ ಅನೇಕ ದೇಶಗಳಲ್ಲಿ ಸುವಾರ್ತೆ ಇಲ್ಲದಂಗಿದೆ. ಯಾಕೆಂದ್ರೆ 95% ವಿಶ್ವಾಸಿಗಳು ಸುಮ್ಮನೆ ಕೂತಿದ್ದೇವೆ. ನನಗೆ ಯಾವಾಗ ಸಂತೋಷವಾಗ್ತದೆ ಅಂದ್ರೆ, ಒಂದು ಕಾನ್ಫರೆನ್ಸ್ಗೆ ಹೋಗ್ಬೇಕು, 1000 ವಿಶ್ವಾಸಿಗಳು, 100 ಪಾಸ್ಟರ್ಸ್ ಅನ್ಕೊಳ್ಳೋಣ. ಎಷ್ಟು ಜನ ನೀವು ಸೇವೆಯಲ್ಲಿ ಇದ್ರೆ ಅಂದ್ರೆ ಪ್ರತಿಯೊಬ್ಬರು ಕೈ ಎತ್ತಬೇಕ, ನಾನು ಸೇವಕ ಅಂತ. ಯಾವನ್ಲೇ ಹೇಳಿದ ಪಾಸ್ಟರ್ಸ್ಗೆ ಸಿಟ್ಟು ಬಂದ್ಬಿಡ್ತದೆ. ನೀವು ಸೇವಕಡ ಕೊಡ್ತಂಚುಡು ಅಂತಾರೆ. ಬೈಬಲ್ ಕಾಲೇಜ್ಗೆ ಹೋದ್ರೇನೆ ಸೇವಕ ಅಂತಾರೆ ಕೆಲವರು. ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಹಾಕಿದ್ರೇನೆ ಸೇವಕರಂತಾರೆ ಕೆಲವರು. ಆರ್ಡಿನೇಷನ್ ಆದ್ರೇನೆ ಸೇವಕರಂತಾರೆ ಕೆಲವರು. ಆದ್ರೆ ಬೈಬಲ್ ಪ್ರಕಾರ ನೀನು ನೂತನ ಸೃಷ್ಟಿ ಆದರೆ ನೀನು ಸೇವಕನೇ. ಇದೆಲ್ಲ ನಾವು ಬೊಂಬಡಿ ಹೊಡೆದು. ಹಲ್ಲೆಲೂಯಾ. 2 ತಿಮೋತಿ 1:9 ಎಷ್ಟು ಗೊತ್ತಿರ್ಬೇಕಂದ್ರೆ, ನೀನ್ ಹೆಸರು ನಿನಗೆ ಎಷ್ಟು ಚೆನ್ನಾಗಿ ಗೊತ್ತಿದೆಯೋ ಅಷ್ಟೇ ಚೆನ್ನಾಗಿ ಕೃಪೆಯಿಂದ ರಕ್ಷಣೆ, ಉದ್ದೇಶದಿಂದ ಕರೆ, ಇದು ಗೊತ್ತಿರಬೇಕು. ಆಮೆನ್. ಇವಾಗ ಉದಾಹರಣೆಗೆ 1 ನಿಮಿಷ, ನಮಗೆ ಬೇರೆ ರಕ್ಷಣೆಯ ಪ್ರಕಟಣೆ ಇತ್ತು ಅನ್ಕೊಳ್ಳೋಣ, ರೈಟ್? ಕೃಪೆಯಿಂದ ಏನ್ ಸಿಕ್ತಪ್ಪ? ರಕ್ಷಣೆ ಸಿಕ್ತು. ಇದು ನಮಗೆ ಪ್ರಕಟಣೆ ಆಯ್ತು. ನಾವು ಅದ್ರಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಸತ್ರ ಎಲ್ಲಿ ಹೋಗ್ತೇವೆ? ಪರಲೋಕ. ಹರ್ಷ, ಕೃಪೆಯಿಂದ ರಕ್ಷಣೆ ಹೊಂದಿದ ವ್ಯಕ್ತಿ ಸತ್ರ ಎಲ್ಲಿ ಹೋಗ್ತಾನೆ? ಪರಲೋಕಕ್ಕೆ ಹೋಗ್ತಾನೆ. ಆಯ್ತು. ಅಲ್ಲಿವರೆಗೆ ನಂಬಿದ್ರೆ ಪರಲೋಕಕ್ಕೆ ಹೋಗೋದು ಎಷ್ಟು ವ್ಯಕ್ತಿ? ಒಬ್ಬನೇ, ರೈಟ್? ಒಬ್ಬನೇ ಹೋಗ್ತಾನೆ. ಆದ್ರೆ ನೀನು ಆ ಉದ್ದೇಶನ ಅರ್ಥ ಮಾಡಿಕೊಂಡು, ಆ ಕರೆಯನ್ನ ಅರ್ಥ ಮಾಡಿಕೊಂಡು, ಕರೆ ಇದೆ,
ಕರೆಯ ಒಂದು ಸ್ಕೋಪ್ ಅದನ್ನ ಹೇಳ್ತೇನೆ ನಾ. ಉದ್ದೇಶ ಇದೆ, ಉದ್ದೇಶ ಅದು ಏನು, ಎಷ್ಟರವರೆಗೆ. ಇವಾಗ ಹೆಂಗಂತ ಹೇಳಿದ್ರೆ ಕೆಲವರಿಗೆ ಟೆಸ್ಟರ್ ನೋಡಿರ ನೀವು, ಯಾರ್ಯಾರು ವೈರಿಂಗ್ ಸ್ವಲ್ಪನ ಕೆಲಸ ಮಾಡಿದ್ರೆ ಟೆಸ್ಟರ್ ಅಂತ ಒಂದು ಬರ್ತದೆ, ನೋಡಿರ ಟೆಸ್ಟರ್? ನೋಡಿದವ್ರ ಹಿಂಗ್ ಕೈ ಎಲ್ಲ ಆಡ್ಸಿರಿ. ವೆರಿ ಗುಡ್. ಅದು ಟೆಸ್ಟರ್ ಏನಕ್ಕಪ್ಪ ಅಂದ್ರೆ ಅಲ್ಲಿ ಕರೆಂಟ್ ಇದೆಯಾ ಇಲ್ಲ, ಒಂದು 2 ವೈರಿಂಗ್ ಬಿದ್ದೈತ ಅನ್ಕೋ ಪ್ಲಗ್ ಆಗಿ, ಯಾರು ಕರೆಂಟ್ ಐತಂದ ಹಿಂಗ್ ಮುಟ್ಟಿ ನೋಡ್ತಾನ? ಏನಾನ ಬಿಸಿ ಇದೆಯಾ ತಣ್ಣಗಿದ ಅಂದ್ರೆ ಮುಟ್ಟಿ ನೋಡ್ತೇವೆ, ಬಿಸಿ ಐತಾ ತಣ್ಣಗೈತಾ ಅಂತ, ಅದನ್ನ ಮುಟ್ತೀವಿ. ಕರೆಂಟ್ ಹಿಂಗ್ ಬಿದ್ದೈತ ಅನ್ಕೊಳ್ಳೋಣ, ಒಂದು ಕ್ರೂಸೇಡ್ ನಡೀತಾ ಇದೆ ದೊಡ್ಡ ಗ್ರೌಂಡ್ ಅಲ್ಲಿ, 2 ವೈರ್ ಬಿದ್ದೈತೆ ಗ್ರೌಂಡ್ ಅಲ್ಲಿ, ಓಪನ್ ವೈರ್. ಏನೋ ಸಂಸೋನ, ನಿನಗೆ ಸ್ವಲ್ಪ ವೈರಿಂಗ್ ಬಗ್ಗೆ ಗೊತ್ತಲ್ಲ, ಮುಡ್ತೀಯೇನೋ ಕರೆಂಟ್ ಐತಾ ಇಲ್ಲ ಅಂತ? ಅಲ್ಲಿ ಕರೆಂಟ್ ಐತಾ ಇಲ್ಲ ಅಂತ ಹೆಂಗ್ ನೀನ್ ಪರೀಕ್ಷೆ ಮಾಡ್ತಿ? ಟೆಸ್ಟರ್ ಇಡ್ತೀಯಲ್ಲ, ಕೈ ಇಡಂಗಿಲ್ಲ. ಟೆಸ್ಟರ್ ಇಟ್ರೆ ಏನ್ ಗೊತ್ತಾಗ್ತದೆ ಕರೆಂಟ್ ಐತಾ ಇಲ್ಲ ಅಂತ? ಟೆಸ್ಟರ್ ಅಲ್ಲಿ ಕರೆಂಟ್ ಐತಾ ಇಲ್ಲ ಗೊತ್ತು, ಕರೆ ಐತಾ ಇಲ್ಲ ಇದೆ, ಉದ್ದೇಶ ಇದೆಯಾ ಇಲ್ಲ ಇದೆ. ಆದ್ರೆ ಎಷ್ಟು ಕರೆಂಟ್ ಇದೆ? ಕೆಲವು ವೈರ್ ಅಲ್ಲಿ 100 ವೋಲ್ಟ್ ಕರೆಂಟ್ ಇರ್ತದೆ, ಅದು ಶಾಕ್ ಹೊಡಿತನಗೋ. ಇನ್ ನಮ್ಮ ಉದಾಹರಣದಲ್ಲಿ ಭಾರತ ದೇಶದಲ್ಲಿ ಸಾಧಾರಣವಾಗಿ ಸಮಾನವಾಗಿ ಎಷ್ಟಿರ್ತದೋ ಸಂಸೋನ? 240 ಮನೆಯಲ್ಲಿ 240 220 ಇರ್ಲಿ ಬಿಡು, ಯಾವ್ದೋ ಒಂದು. ಕೆಲವು ಕಡೆ ಜಾಸ್ತಿ, ಕೆಲವು ಕಡೆ ಕಡಿಮೆ, ರೈಟ್? 220 240 ಇರ್ತದೆ. ಅದನ್ನ ಮುಟ್ಟಿದ್ರೆ ಸಾಯ್ತಾರೇನೋ? ಸಾಯಂಗಿಲ್ಲ. ಮುಟ್ಟಿದ್ರೆ ಸಾಯ್ತಾರ? ಸಾಯಂಗಿಲ್ಲ. ಓಕೆ, ನಾವು ಕೇಳು. ಅದೇ ನಾನು ನಿನ್ನ KEB ಕರ್ಕೊಂಡೋಗಿ, KEB ಅಂದ್ರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಆಫೀಸ್ ಅಲ್ಲಿ ದೊಡ್ಡ ವೈರ್ಗಳಿರ್ತದೆ. ಅಲ್ಲಿ 220 ಮುಟ್ಟಿ ಅಲ್ಲ, ಇಲ್ಲಿ ಮುಟ್ಟಲೆ ಅಂದ್ರೆ ಮುಟ್ತೀಯ? ಅಲ್ಲಿ 2400 ಇರ್ತದೆ. ಅದನ್ನ ಮುಟ್ಟಿದ್ರೆ ಎಲ್ಲಿಗೆ ಹೋಗ್ತೀಯಪ್ಪ ಹರ್ಷ? ಇವಾಗ ಎಲ್ಲಿಗೆ ಹೇಳಿದೆ ನೀನು? ರಕ್ಷಣೆ ಬಂದ್ರೆ ಎಲ್ಲಿಗೆ ಹೋಗ್ತೀವಿ? ಅಲ್ಲಿಗೆ ಹೋಗ್ತೀವಿ. ಅಂದ್ರೆ ಈ ಎಲೆಕ್ಟ್ರಿಸಿಟಿಯಲ್ಲೂ ಕೂಡ ಇವಾಗ ಬ್ಯಾಟ್ರಿ ಇರ್ತದಪ್ಪ, ಆ ಬ್ಯಾಟ್ರಿಯಲ್ಲಿ ಎಷ್ಟು ವೋಲ್ಟ್ ಇರ್ತದೆ? 5 ವೋಲ್ಟ್, 2 ವೋಲ್ಟ್. ಇವಾಗ ಇದು ನೋಡ್ರಿ, ಇಲ್ಲಿ ಇದರಲ್ಲಿ ಎಲೆಕ್ಟ್ರಿಸಿಟಿ ಇದೆಯಾ? ಆತರ ತೋರಿಸ್ತೀನಿ ನೋಡು, ರೈಟ್? ಇದ್ರಲ್ಲಿ ಎಷ್ಟಿರ್ತದೆ? 2 ವೋಲ್ಟ್. ಇದು ನಾಲ್ಗೆಗೆ ಇಟ್ರೆ ಜುಮ್ ಜುಮ್ ಅಂತದ, ಹೌದಾ ಇಲ್ಲ? ಏನನ್ ಸಾಯ್ತಾರ ಯಾರನ್ನ? ಅದೇ ಹೋಗಿ ಆ ಎಲೆಕ್ಟ್ರಿಸಿಟಿ KEB ನಲ್ಲಿ ಮುಟ್ಟಿದ್ರೆ ಹೋದ ಪರಲೋಕಕ್ಕೆ. ಅದೇ ರೀತಿಯಲ್ಲಿ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಉದ್ದೇಶ ಅಂದ್ರೆ ಬೇರೆ ಒಬ್ಬ ವ್ಯಕ್ತಿಗೆ 2 ವ್ಯಕ್ತಿಗಲ್ಲ, ಆ ಉದ್ದೇಶದ ಕನ್ನಡದಲ್ಲಿ ಏನ್ ಹೇಳ್ಬೇಕು, ದ ಸ್ಕೋಪ್ ಆಫ್ ಗಾಡ್ಸ್ ಪರ್ಪಸ್ ನಾವು ಅರ್ಥ ಮಾಡಿಕೊಳ್ಳಬೇಕು. ಉದಾಹರಣೆದಿಂದ ನಾನು ಹೇಳ್ತೇನೆ ನಿಮಗೆ. ಆದ್ರೆ ಈಗ ದೇವರು ನಮ್ಮನ್ನು ರಕ್ಷಿಸಿದ್ದಾನೆ, ದೇವರು ನಮ್ಮನ್ನು ಕರೆದಿದ್ದಾನೆ. ಕೃಪೆಯಿಂದ ರಕ್ಷಣೆ, ಉದ್ದೇಶದಿಂದ ಕರೆ. ಕೃಪೆಯಿಂದ ನೂತನ ಸೃಷ್ಟಿ, ಉದ್ದೇಶದಿಂದ ಸೇವಕ. ಇವತ್ತಿನಿಂದ ಯಾರು ಕೇಳಿದ್ರು ನೀವೇನ್ ಹೇಳ್ಬೇಕಂದ್ರೆ, ನಾನು ಸೇವಕ ಅಂತ ನೀವು ಹೇಳ್ಬೇಕು. ಆಮೇಲೆ ಪಾಸ್ಟರ್ಸ್ಗೆ ಭಯ ಆದ್ರೆ, ನಿಮ್ಮ ಅಪ್ಪ ಅಮ್ಮಗ್ ಭಯ ಆದ್ರೆ ಹೇಳ್ರಿ, ನಾನು ಉದ್ಯೋಗ ಬಿಡಂಗಿಲ್ಲ. ಮದುವೆ ಆಗಿದ್ರೆ ಹೇಳ್ರಿ, ಹೆಂಡ್ತಿಗೆ ನಾನು ನಿನ್ನ ಬಿಡಂಗಿಲ್ಲ, ಎಲ್ಲಿದ್ದನೋ ಅಲ್ಲೇ ಇರ್ತೇನೆ, ಆದ್ರೆ ಒಬ್ಬ ಸೇವಕನ ಜೀವಿತ ನಾನು ಜೀವಿಸ್ತೇನೆ. ಇದು ಎಷ್ಟು ಪ್ರಾಮುಖ್ಯ ಅಂದ್ರೆ, ಎಫೆಸೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಪೌಲನು ಎಫೆಸೆ ಸಭೆಗಾಗಿ, ಯಾರಿಗಾಗಿ? ಸಭೆಗಾಗಿ ಬರೆದಿರುವ ಪತ್ರಿಕೆ ಇದು. 4ನೇ ವಚನ ಆಗ್ಲೇ ಓದಿದ್ವಿ, ಏನಂತ? ಭೂಮಿಗೆ ಬುನಾದಿ ಹಾಕೋಕಿನ ಮುಂಚೆಯೇ ಕರ್ತನು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಕರೆದಿದ್ದಾನೆ. ರೈಟ್? ನೀವು ಆಮೇಲೆ ಹಾಗೇ ಓದ್ಕೊಂಡ್ ಬಂದ್ರೆ 5ನೇ ವಚನ, 6ನೇ ವಚನ ದೇವರ ಮಹಾ ಸಂಕಲ್ಪದ ಬಗ್ಗೆ ಬರೆಯಲ್ಪಟ್ಟಿದೆ. ಆಮೆನ್. ಬೈಬಲ್ ವರ್ಡ್ ಆಫ್ ಗಾಡ್ ಬಗ್ಗೆ ಯಾರು ಟೀಚ್ ಮಾಡಿದ್ರು? ಭಾಷಾ ಆಗ್ಲೇ ಫಿನಿಶ್ಡ್?
ರೈಟ್. ಅಂದ್ರೆ ಆಗ್ಲೇ ನಾವು ಕಲ್ತಿರ್ಬೇಕು ಏನಂತ, ಪ್ರತಿದಿನ ವಾಕ್ಯವನ್ನು ಓದಬೇಕು, ಕ್ರಮವಾಗಿ ಓದಬೇಕು. ಮೊದಲನೇದಾಗಿ ಏನು ಓದಬೇಕು? ಹೊಸ ಒಡಂಬಡಿಕೆ ಓದಬೇಕು. ಪ್ರತಿದಿನ ಕನಿಷ್ಠ ಎಷ್ಟು ಅಧ್ಯಾಯ ಓದಬೇಕು ಹರ್ಷ? 5 ಆಗ್ಲೇ ಸಿಕ್ತು, ಸೂಪರ್. 5 ಅಧ್ಯಾಯ ಕನಿಷ್ಠ ಓದಬೇಕು. ಈ ಒಂದು ವಾಕ್ಯವನ್ನು ಓದುವ ಅಭ್ಯಾಸದಲ್ಲಿ ಮೊದಲನೇದಾಗಿ ಹೊಸ ಒಡಂಬಡಿಕೆ 5 ಸಲ ಓದಿದ ಮೇಲೆ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಜೊತೆಯಲ್ಲಿ ಓದಬೇಕು. ಈಗ ಅದನ್ನು ನಾವು ಓದ್ತಾ ಬರುವಾಗ ಎಫೆಸೆ 1ನೇ ಅಧ್ಯಾಯ 15ನೇ ವಚನ. ಹೀಗಿರಲಾಗಿ ನಾನು ಸಹ ಕರ್ತನಾದ ಯೇಸುವಿನಲ್ಲಿರುವ ನಿಮ್ಮ ನಂಬಿಕೆಯ ವಿಷಯವಾಗಿಯೂ ಪರಿಶುದ್ಧರೆಲ್ಲರ ಕಡೆಗಿರುವ ಪ್ರೀತಿಯ ವಿಷಯವಾಗಿಯೂ ಕೇಳಿ ನನ್ನ ಪ್ರಾರ್ಥನೆ. ಸಾಕು ಮಗ, ನನ್ ಜೊತೆಯಲ್ಲಿ ಬಾ. ಕಾಮ ಕೊಟ್ಟು ಕೇಳಿ. ಈಗ ಪೌಲನು ಎಫೆಸ ಸಭೆಗೆ ಏನ್ ಹೇಳ್ತಾ ಇದ್ದಾನೆ? ಫಸ್ಟ್ 14ನೇ ವಚನದವರೆಗೆ ದೇವರ ಸಂಕಲ್ಪದ ಬಗ್ಗೆ ಬರ್ದ. ಸಮಯ ನನಗಿಲ್ಲ ಇವಾಗ ಹೇಳಕ್ಕೆ, ನೀವು ಓದ್ರಿ. ಅದರಲ್ಲಿ ನಿಮ್ ಬಗ್ಗೆ ಕೂಡ ಹೇಳ್ದ. ಏನಂತ? ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡುವ ಮುಂಚೆಯೇ, ಬುನಾದಿ ಹಾಕುವ ಮುಂಚೆಯೇ ನಮ್ಮನ್ನು ಕ್ರಿಸ್ತನಲ್ಲಿ ದೇವರು ಕರೆದಿದ್ದಾನೆ. ಓಕೆ, ಈಗ 15ನೇ ವಚನದಲ್ಲಿ ಸಭೆಗೆ ಮಾತನಾಡುತ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ನಾನು ನಿಮ್ಮ ವಿಶ್ವಾಸದ ಬಗ್ಗೆ, ನಿಮ್ಮ ಪ್ರೀತಿಯ ಬಗ್ಗೆ ಎಷ್ಟೋ ಕೇಳಿಸ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ಎಲ್ಲರೂ ಜೋರಾಗಿ ಅನ್ಮ್ಯೂಟ್ ಮಾಡ್ಕೋಬೇಡ್ರಿ, ನೀವು ನಿಮ್ ಸ್ವರ ಕೇಳಿಸ್ಕೊಂಡ್ರೆ ಸಾಕು. ರೈಟ್? ಹೇಳೋಣ, ಹೇಳ್ರಿ ಈಗ. ವಿಶ್ವಾಸ, ಪ್ರೀತಿ. ರೈಟ್. ಏನಪ್ಪ ಕೇಳಿಸ್ಕೊಂಡೆ ಪೌಲನ? ನಮ್ ಬಗ್ಗೆ, ನಿಮ್ ವಿಶ್ವಾಸದ ಬಗ್ಗೆ ಕೇಳಿಸ್ಕೊಂಡೆ, ನಿಮ್ಮ ಪ್ರೀತಿಯ ಬಗ್ಗೆ ಕೇಳಿಸ್ಕೊಂಡೆ. ಅದು ಎಂತ ಪ್ರೀತಿ? ಓದು ಮಗ ಹರ್ಷ, ಇನ್ನೊಂದ್ಸಲ ಓದು. 15ನೇ ವಚನ ಓದು. ನಾನು ಸಹ ಕರ್ತನಾದ ಯೇಸುವಿನಲ್ಲಿರುವ ನಿಮ್ಮ ನಂಬಿಕೆಯ ವಿಷಯವಾಗಿಯೂ ಪರಿಶುದ್ಧರೆಲ್ಲರ ಕಡೆಗಿರುವ ಪ್ರೀತಿಯ ವಿಷಯವಾಗಿಯೂ ಕೇಳಿ. ಪ್ರೀತಿ ಎಷ್ಟರ ಜೊತೆಯಲ್ಲಿ ಇವ್ರಿಗೆ? ಎಲ್ಲರ ಕಡೆ. ಅದಕ್ಕೆ ಹೇಳಿದೆ, ಕನ್ನಡನ ಮಾತ್ರ ಪ್ರೀತಿ ಮಾಡಬಾರ್ದು. ಅಂದ್ರೆ ನಾನು ನಿನ್ ಮದುವೆ ಬಗ್ಗೆ ಮಾತಾಡ್ತಾ ಇಲ್ಲೋ ಹರ್ಷ? ನಿನಗೆ ಮದುವೆ ಆಗಿಲ್ಲಲ್ಲ ಇನ್ನ? ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇದು ಕರ್ತನ ಪ್ರೀತಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ರೈಟ್? ಮಲಯಾಳಿ ಬಗ್ಗೆನೆ, ತಮಿಳ್ರನ್ನೇ, ಹಿಂಗೆಲ್ಲ. ನಾವು ಕ್ರಿಸ್ತ ವಿಶ್ವಾಸಿ ಆದ ಮೇಲೆ ಎಲ್ಲರನ್ನು ಸಮಾನವಾಗಿ ಪ್ರೀತಿ ಮಾಡಬೇಕು. ಆಮೇಲೆ ಹೇಳ್ಬೇಕು. ಈಗ ಪೌಲನು ಇವರಿಗೆ ಸಭೆಗೆ ಬರೆಯುವಾಗ ಹೇಳ್ತಾ ಇದ್ದೇನೆ, ಒಂದು ಕಡೆ ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ ಅದು ಪ್ರಸಿದ್ಧವಾಗಿದೆ. ಕ್ರೈಸ್ತವ ಜೀವನದಲ್ಲಿ 2 ಪ್ರಾಮುಖ್ಯವಾದ ಸಂಗತಿಗಳು ಏನಕ್ಕಪ್ಪ? ಏನ್ ಬೇಕಂದ್ರೆ, ಒಂದು ನಂಬಿಕೆ. ನಂಬಿಕೆಯಿಂದ ನಮ್ಗೆ ಏನಾಗ್ತದೆ? ರಕ್ಷಣೆ. ನಂಬಿಕೆಯಿಂದ ರಕ್ಷಣೆ. ರೈಟ್? ನಂಬಿಕೆಯಿಂದ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್, ನಂಬಿಕೆಯಿಂದ ಪ್ರಾರ್ಥನೆಗೆ ಉತ್ತರ, ನಂಬಿಕೆಯಿಂದ ದೆವ್ವಗಳನ್ನು ಓಡಿಸ್ತೇವೆ, ನಂಬಿಕೆಯಿಂದ ಅದ್ಭುತಗಳಾಗ್ತವೆ, ನಂಬಿಕೆಯಿಂದ 1 ಯೋಹಾನ 5:4 ಪ್ರಕಾರ ಲೋಕದ ಮೇಲೆ ನಾವು ಜಯ ಹೊಂದುತ್ತೇವೆ, ನಂಬಿಕೆಯಿಂದ ದೇವರನ್ನು ಮೆಚ್ಚಿಸುತ್ತೇವೆ, ಹೀಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ ಪ್ರಕಾರ, ನಂಬಿಕೆಯಿಂದ ಬೆಟ್ಟಗಳನ್ನು ಕದಲಿಸುತ್ತೇವೆ. ಅಂದ್ರೆ ಈ ಅದ್ಭುತಗಳು ಮಾಡುವ ನಂಬಿಕೆ ಅವರಲ್ಲಿ ಇತ್ತು. ಆ ನಂಬಿಕೆಯ ಬಗ್ಗೆ ಅವನು ಕೇಳಿಸ್ಕೊಂಡ ಅಂತೆ. ಹಲ್ಲೆಲೂಯಾ. ಇದಕ್ಕಿನ ಏನನ್ ಬೇಕಾ? ಜೀವನದಲ್ಲಿ ಜಯ, ಬೆಟ್ಟಗಳನ್ನು ಕಿತ್ತಾಕ್ತಾ ಇದ್ದಾರೆ, ಅದ್ಭುತಗಳು ನಂಬಿಕೆಯಿಂದ ಆಗ್ತಾ ಇದೆ. 2ನೇ ಕಡೆ ನಾವು ನೋಡಿದ್ರೆ ಕೆಲವರಿಗೆ ನಂಬಿಕೆ ಇರ್ತದೆ, ಸೂಪರ್ ಅದ್ಭುತಗಳಾಗ್ತಿರ್ತದೆ, ಪ್ರೀತಿ ಇರಲ್ಲ.
ನೋಡಿರ ಅಂತ ಜನರನ್ನ ನಾನ್ ನೋಡಿನಿ. ದೂರದಿಂದ ನೋಡಿದ್ರೆ ಅಬ್ಬಾಬಾಬಾ ಏನ್ ಅದ್ಭುತಗಳಾಗ್ತಾವ. ಅಭಿಷೇಕ ಹತ್ರ ಹೋದ್ರೆ ಬುಸ್ ನಾಗ ತರ ಹೊಡಿತಾರ ಅವ್ರು. ಯಾಕಿದ್ದಿದ್ ಬಿಡಪ್ಪ ದೂರ ನಿಂದಿರ್ತೇವೆ ನಾವು, ರೈಟ್? ಆದ್ರೆ ಎಫೆಸ ಸಭೆ ಎಂತ ಒಳ್ಳೆ ಸಭೆ ಅಂದ್ರೆ ನಂಬಿಕೆನೂ ಇತ್ತು, ಪ್ರೀತಿನೂ ಇತ್ತಂತ. ಅದು ಪ್ರೀತಿ ಏನು? ಕನ್ನಡ ಜನನ್ ಮಾತ್ರ ಪ್ರೀತಿ ಮಾಡ್ಲಿಲ್ಲ, ಮಲಯಾಳಿನ ಮಾತ್ರ ಪ್ರೀತಿ ಮಾಡ್ಲಿಲ್ಲ. ಇಲ್ಲಿ ಎಲ್ಲ ಜನರ ಮೇಲೆ ಸಾಮಾನ್ಯವಾದ ಪ್ರೀತಿ ಇತ್ತಂತೆ. ದೇವರಿಗೆ ಸ್ತೋತ್ರ. ಇಂಥ ಒಂದು ಪ್ರೀತಿ, ದೇವರ ಮೇಲೆ ಪ್ರೀತಿ, ದೇವರ ವಿಶ್ವಾಸಿಗಳ ಮೇಲೆ, ಮಕ್ಕಳ ಮೇಲೆ ಪ್ರೀತಿ, ನಶಿಸಿ ಹೋಗುವ ಲೋಕದ ಮೇಲೆ ಪ್ರೀತಿ. ನಾವು ಪ್ರೀತಿ ಅಂದ್ರೆ ಅದು 3 ಭಾಗಗಳು. ಒಂದು, ಲವ್ ಯೋರ್ ಗಾಡ್. ನಂಬರ್ 2, ಲವ್ ಗಾಡ್ಸ್ ಪೀಪಲ್, ರೈಟ್? ನಂಬರ್ 3, ಲವ್ ದ ಲಾಸ್ಟ್. ಕೆಲವರು ದೇವರನ್ನ ಪ್ರೀತಿ ಮಾಡ್ತೀವಿ, ಜನರನ್ನ ಪ್ರೀತಿ ಮಾಡಲ್ಲ. ಸಭೆಗಳಲ್ಲಿ ನೋಡಿರ, ಆರಾಧನೆ ಟೈಮ್ ಎಲ್ಲ ಅವ್ರ ಹತ್ತಂಗ ಯಾರು ಆಳಂಗಿಲ್ಲ. ಆದ್ರೆ ಬಗ್ಲಿಗೆ ಹೋಗಿ ಮುಟ್ರಿ ಬುಸ್ ನಾಗಪತ್ರ ಹೊಡಿತಾರ ರಪ್ ಅಂತ. ದೇವ್ರನ್ನ ಪ್ರೀತಿ ಮಾಡ್ತಾರೆ, ಜನರನ್ನ ಪ್ರೀತಿ ಮಾಡಲ್ಲ. ಸಭೆಯಲ್ಲಿ ಜಗಳ ಗಂಟ್ರು. ಇನ್ನ ಕೆಲವರು ಇರ್ತಾರೆ, ದೇವ್ರನ್ನ ಪ್ರೀತಿ ಮಾಡ್ತಾರೆ, ತಮ್ಮ ಸಭೆನ ಪ್ರೀತಿ ಮಾಡ್ತಾರೆ, ಹೊರಗಡೆ ಸತ್ತು ಸಾಯ್ತಿರ್ತಾರ, ಲೋಕ ಕಾಲಿಡಂಗಿಲ್ಲ. ನಾವೇ ರೈಟ್ ತಿರುಗ್ತಾ ಇರ್ತೇವೆ, ನಾವು ನಮ್ ಸಭೆ ಅಂತ. ಪ್ರೀತಿ ಅಂದ್ರೆ 3 ಕಡೆ ಇರ್ಬೇಕು. ಒಂದು, ದೇವರನ್ನು ಪ್ರೀತಿಸುತ್ತೇನೆ, ನನ್ನ ಸಹೋದರನನ್ನು ಪ್ರೀತಿಸುತ್ತೇನೆ, ನಶಿಸಿ ಹೋಗ ಲೋಕವನ್ನು ಪ್ರೀತಿಸ್ತೇನೆ. ಕೆಲವರು ಇರ್ತಾರೆ ಊರಿಗೆ ಉಪಕಾರಿ ಅಂತ. ನಮ್ಮಮ್ಮ ನನಗೆ ಹೆಸರಿಟ್ಟಿದ್ಲು ನಾನು ಯವನಸ್ಥನಾಗಿದ್ದಾಗ. ಮನೆಯಲ್ಲಿ ಒಂದು ಬೊಟ್ಟು ಕೆಲಸ ಮಾಡಲ್ಲ, ಬೇರೆಯವ್ರ ಮೇಲೆ ಯಾವನ ಸತ್ರ ಅವ್ರು ಅಳ್ತಾರ ಇಲ್ಲ, ನಾನು ಇರ್ತಿದ್ದೆ ಇಡೀ ರಾತ್ರಿ ಭಜನೆ ಮಾಡಕ್. ಸತ್ತವ್ರ ಅವ್ರೆಲ್ಲಾರು ಮಲಗ್ ಬಿಡ್ತಿದ್ರು, ಮಕ್ಕಳು ಹೆಂಡ್ತಿ ಎಲ್ಲ. ನಾನಲ್ಲಿ ಕುಂತು ರಾತ್ರಿ ಎಲ್ಲಾ ಭಜನೆ ಮಾಡ್ತಿದ್ದೆ. ಬೆಳಿಗ್ ಬರ್ತಿದ್ದಾರೆ ಏನೋ ಕುಡ್ಕೊಂತಾರ, ಕೆಂಪು ಕಣ್ಣಿಟ್ಕೊಂಡು. ನಮ್ಮಮ್ಮ ಎಲ್ಲಿ ಹೋಗಿದ್ದಿಲ್ಲ ಇಡೀ ರಾತ್ರಿ. ಯಾರೋ ಸತ್ತೋಗಿದ್ರಮ್ಮ, ಭಜನೆ ಮಾಡಿದ ಕೇಳಿದ ನಮ್ಮಮ್ಮ. ಅವಳು ಏತಿ ಕೂತ್ಲ ಎಲ್ಲ ಇಡೀ ರಾತ್ರಿ. ಇಲ್ಲ, ಮಕ್ಕಳು ಕುಂತ್ರೆ ಇಲ್ಲ, ನೀನ್ ಕುಂತೀನಿ. ಹೋಗಿ ಕಾಯಿ ಪಲ್ಯ ಕೊಂಡ್ಕೊಂಬ ಅಂದ್ರೆ ನಾನ್ ಮಾಡಂಗಿಲ್ಲ ಅಂತ ಮಲಗ್ ಬಿಡ್ತಿದ್ದೆ ಯವನಸ್ಥನಾಗಿದ್ದಾಗ. ಇವಾಗ ಆ ಧೈರ್ಯ ಇಲ್ಲ ಹೆಂಡತಿ ಹತ್ರ ಹೇಳಕ್. ಅಮ್ಮ ಹತ್ರ ಇದ್ದಿದ್ದ ಧೈರ್ಯ ಹೆಂಡತಿ ಹತ್ರ ಬರಲ್ಲ. ಅದಕ್ಕೆ ನಮ್ಮಮ್ಮ ನನಗೆ ಏನಂತ ಹೆಸರಿಟ್ಟಿದ್ಲು, ಊರಿಗೆ ಉಪಕಾರಿ. ಮನೇಲಿ ಮಾಡಂಗಿಲ್ಲ, ಊರಿಗೆಲ್ಲಾ ಮಾಡ್ತೀನಿ. ಕೆಲವ್ರು ಇರ್ತಾರೆ ಚರ್ಚಲ್ಲಿ ಒಂದು ಬೊಟ್ಟು ಮಾಡಂಗಿಲ್ಲ, ಬಿಟ್ಟು ಎಲ್ಲಿಯೋ ಹೋಗಿರ್ತಾನೆ, ಯಾವ್ದೋ ದೇಶಕ್ಕೆ ಹೋಗಿ ಸೇವೆ ಮಾಡಿ ಬರ್ತಾನೆ, ಎಲ್ಲೋ ಹೋಗಿರ್ತಾನೆ ಸೇವೆ ಮಾಡಕ್ಕೆ. ಅದಕ್ಕೆ ಪ್ರೀತಿ ಅಂದರೆ ಕರ್ತನಲ್ಲಿರಬೇಕು, ದೇವರನ್ನು ಮೊದಲನೇದಾಗಿ ಪ್ರೀತಿಸಬೇಕು, ನಮ್ಮ ಸಹೋದರರು ನಾವು ಪ್ರೀತಿಯಲ್ಲಿ ಇರಬೇಕು, ಮೂರನೇದಾಗಿ ನಶಿಸಿ ಹೋಗ ಲೋಕವನ್ನು ಪ್ರೀತಿಸಬೇಕು. ಇವೆರಡು ಗುಣಲಕ್ಷಣಗಳು ಎಫೆಸ ಸಭೆಯಲ್ಲಿ ಇತ್ತಂತೆ. ಇತ್ತ ಹರ್ಷ ಓದಿಯಲ್ಲ, ನೀನೇ ಹೇಳು. ಇತ್ತ ಏನಿತ್ತು? ಉತ್ತರ ಕೊಡು. ಏನಿತ್ತು 2 ಸಂಗತಿಗಳು? ನಂಬಿಕೆ ಇತ್ತಣ, ವಿಶ್ವಾಸ ಇತ್ತು ಅವ್ರ ಸಭೆಯಲ್ಲಿ, ಮತ್ತೆ ಒಂದು ಪ್ರೀತಿ ಇತ್ತಣ ಜನರ ಮೇಲೆ. ಕರೆಕ್ಟ್. ಇದಕ್ಕೇನ ಏನಾನ ಬೇಕಾ? ವಿಶ್ವಾಸ ನಂಬಿಕೆ ಇದ್ರೆ ದೇವ್ರನ್ನ ಮೆಚ್ಚಿಸ್ತಿ, ನಂಬಿಕೆ ಇದ್ರೆ ಲೋಕವನ್ನು ಜಯಿಸ್ತಿ. ಕರೆಕ್ಟಾ? ಎಲ್ಲ ಪ್ರಾರ್ಥನೆಗೆ ಉತ್ತರ, ಬೆಟ್ಟ ಕದಲಿಸ್ತೇವೆ. ಪ್ರೀತಿ, ಕರ್ತನನ್ನು ಪ್ರೀತಿಸ್ತೇನೆ, ಸಭಿಕರನ್ನು ಪ್ರೀತಿಸ್ತೇನೆ, ಸಹೋದರರನ್ನು, ಆಮೇಲೆ ಲೋಕವನ್ನು ಪ್ರೀತಿಸ್ತಾ ಇದ್ದೇನೆ. ಇದಕ್ಕಿನ್ನ ಇನ್ನೇನ ಬೇಕಾ? ಬೇಡ ಅನಿಸ್ತದಲ್ಲ ನಮಗೆ. ನನಗೂ ಹಂಗೆ ಅನಿಸ್ತಿತ್ತು. ಮುಂದೆ ಹೋದ ಮಗ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ಸ್ಟಾರ್ಟಿಂಗ್ ಹೀಗಿರಲಾಗಿ ನಾನು ಸಹ ಕರ್ತನಾದ ಯೇಸುವಿನಲ್ಲಿರುವ ನಿಮ್ಮ ನಂಬಿಕೆಯ ವಿಷಯವಾಗಿಯೂ ಪರಿಶುದ್ಧರೆಲ್ಲರ ಕಡೆಗಿರುವ ಪ್ರೀತಿಯ ವಿಷಯವಾಗಿಯೂ ಕೇಳಿ ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ
ಮಾಡ್ತಾ ಇದ್ದೇನೆ. ಕೇಳಿಲಿ, ನನಗೆ ಇವಾಗ ಬಹಳ ಒಂಥರದ ಇನ್ಕ್ವಿಸಿಟಿವ್ನೆಸ್ ಅಂದ್ರೆ ಏನ್ ಹೇಳ್ತೀವಿ ಕನ್ನಡದಲ್ಲಿ, ಒಂಥರದ ಇಂಟ್ರೆಸ್ಟ್, ವಿಶ್ವಾಸ, ನಂಬಿಕೆ ಇದೆ, ಪ್ರೀತಿ ಇದೆ. ಮತ್ತೆ ಇವ್ರಿಗೆ ಯಾಕೆ ಪ್ರಾರ್ಥನೆ ಮಾಡ್ತಿದ್ಯೋ ಪೌಲನೇ? ನಾವ್ ಹೆಂಗಂತ ಹೇಳಿದ್ರೆ, ಇವಾಗ ಸಭೆಯಲ್ಲಿ ಇದೀವಪ್ಪ, 2 ಮಕ್ಳು ಇರ್ತಾರೆ, ಒಂದು ಕೂಗ್ತಾ ಇರ್ತತೆ, ಕವ್ವ 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 ಅಂತ. ಚಾಕ್ಲೇಟ್ ತೆಗೆದು ಯಾರಿಗೆ ಕೊಡ್ತೇವೆ? ಸುಮ್ನೆ ಇರೋ ಮಗು ಕೊಡ್ತೀವ, ಕೂಗೋ ಮಗು ಕೊಡ್ತೀವ? ಕೂಗೋ ಮಗು ಕೊಡ್ತೀವಿ, ಯಾಕೆ? ಬಾಯಿ ಮುಚ್ಚಾಕ. ಕರೆಕ್ಟ್? ಬಾಯಿ ಮುಚ್ಚಲಿ ಅಂತೇಳಿ ಬಾಯಿಗೆ ಚಾಕ್ಲೇಟ್ ಹಾಕ್ತಿವಿ. ಪ್ರೀತಿಯಿಂದ ಹಾಕ್ತಿವೋ ಇಲ್ಲ ಅದು ಆಮೇಲೆ ನೋಡೋಣ. ಸೊ ಇಲ್ಲಿ ನಾನ್ ಅನ್ಕೊಳ್ತಾ ಇದ್ದೇನೆ, ಪೌಲನೇ ಇವ್ರ ತರ ನಂಬಿಕೆ ಇದೆ, ಪ್ರೀತಿ ಇದೆ, ಅವ್ರಿಗಾಗಿ ಎಡ ಬಿಡದೆ ಪ್ರಾರ್ಥನೆ ಮಾಡಿದ್ಯಾ. ಬೇರೆ ಪ್ರಾರ್ಥನೆ ಅಂತ ಹೇಳ್ತಾ ಇಲ್ಲ, ಹೇಗೆ ಪ್ರಾರ್ಥನೆ ಮಾಡಿದಾನೆ? ಎಡ ಬಿಡದೆ, ವಿದೌಟ್ ಸೀಸಿಂಗ್ ಐ ಆಮ್ ಪ್ರೇಯಿಂಗ್ ಫಾರ್ ಯು ಅಂತಾನೆ. ಯಾಕೆ? ನನಗೊಂದು ಪ್ರಶ್ನೆ, ಏನ್ ಪ್ರೇಯರ್ ಮಾಡಿ ಅವ್ರಿಗಾಗಿ? ನಂಬಿಕೆ ಇದೆ, ಪ್ರೀತಿ ಇದೆ, ರೈಟ್? ಅಂದ್ರೆ ಏನರ್ಥ? ನಂಬಿಕೆಗಿನ ಇನ್ನ ಏನೋ ಒಂದು ಹೆಚ್ಚು ಬೇಕು, ಪ್ರೀತಿಗಿನ ಇನ್ನೂ ಏನೋ ಬೇಕು ಇವರ ಜೀವನದಲ್ಲಿ. ನಂಬಿಕೆ, ವಿಶ್ವಾಸ ಅನ್ನೋದು 2 ಪ್ಲಾಟ್ಫಾರ್ಮ್. ಇದರ ಮೇಲೆ ಇನ್ನೂ ಏನೋ ಬರ್ಬೇಕಂತೇಳಿ ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದೇನು? ಅನೇಕ ವಿಶ್ವಾಸಿಗಳ ಜೀವನದಲ್ಲಿ ಅನೇಕ ಸಾಕ್ಷಿಗಳು ನಾವು ಕೇಳ್ತೇವೆ. ಅವರ ಜೀವನದಲ್ಲಿ ನಂಬಿಕೆ ಇದೆ, ಅದ್ಭುತಗಳಾಗ್ತವೆ, ಅಲ್ಲಿ ಇಲ್ಲಿ ಆದ್ರೂ ಆಗ್ತವೆ. ಆಮೇಲೆ ಪ್ರೀತಿಯೂ ಇರ್ತದೆ, ಅಲ್ಲಿ ಇಲ್ಲಿ. ಎಲ್ಲರೂ ಕೊಲೆ ಮಾಡುವವರಲ್ಲ ನಾವು, ರೈಟ್? ಅಲ್ಲಿ ಇಲ್ಲಿ. ಆದ್ರೆ ಪೌಲನು ಒಂದು ವೇಳೆ ಇವತ್ತು ನಮ್ಮ ಸಭೆಗಳಿಗೆ ಬಂದರೆ, ಪೌಲನು ಮಾಡಿರುವ ಇದು ಪ್ರಾರ್ಥನೆ, ಇದು ಎಷ್ಟು ಪ್ರಾಮುಖ್ಯ ಪ್ರಿಯರೇ. ಕ್ವೆಶ್ಚನ್, ಏನ್ ಪ್ರೇಯರ್ ಮಾಡ್ದಿ ಪೌಲ್? ನಾನ್ ಕೇಳ್ಬೇಕಂತಿದ್ದೀನಿ, ಪೌಲನೇ ನೀನ್ ಇಷ್ಟು ಪ್ರಾರ್ಥನೆ ಮಾಡಿಯಲ್ಲ, ನಂಬಿಕೆ ಇತ್ತು, ಪ್ರೀತಿ ಇತ್ತು, ಅದರ ಮೇಲೆ ನನಗೆ ಬೇಕಂದ್ರೆ ಏನು ಬೇಕು? ಈ ಪ್ರೇಯರ್ ಬಗ್ಗೆ ಐ ಡೋಂಟ್ ನೋ, ಭಾಷಾ ತಬಿ ಟೀಚಿಂಗ್ किया क्या बेटा? ಪ್ರೇಯರ್ ಬಗ್ಗೆ ಎಫೆಸಿಯನ್ಸ್ 1:17 किया बे. ಇವಾಗ ನೋಡೋಣ, 1-2 ನಿಮಿಷ ಹೇಳಿ, ವಿಲ್ ಗೋ ಫಾರ್ ಅ ಬ್ರೇಕ್. ಓಕೆ, ಓದು ಮಗನೆ, ಮುಂದೆ ಓದು. ಏನ್ ಪ್ರೇಯರ್ ಮಾಡ್ದ ಪೌಲನು? ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಪೂರ್ಣನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾದ ತಿಳುವಳಿಕೆಗನುಸಾರವಾಗಿ ಜ್ಞಾನ ಮತ್ತು ಪ್ರಕಟಣೆಗಳ ಆತ್ಮವನ್ನು ನಿಮಗೆ ಅನುಗ್ರಹಿಸುವಂತೆಯೂ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನ ಕರೆಯುವಿಕೆಯ ನಿರೀಕ್ಷೆಯು ಎಂತದೆಂಬುದನ್ನು ಪರಿಶುದ್ಧರಲ್ಲಿರುವ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದುದೆಂಬುದನ್ನು, ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ. ಆಮೆನ್. ಕೇಳಿ, ಇದು ಪಾಲನ ಒಂದು ಪ್ರೇಯರ್. ಎಷ್ಟು ಪವರ್ಫುಲ್ ಆಗಿ ಮಾಡದ ಅಂದ್ರೆ ಅದನ್ನ ದೇವರ ವಾಕ್ಯವಾಗಿ ದೇವರು ಇಟ್ಬಿಟ್ಟ. Paul's prayer was so powerful that God made it God's word. Amen. ಈ ಕಾಲದಲ್ಲಿ ಕೆಲವರದ್ದು ಪ್ರಾರ್ಥನೆ ಕೇಳಿದ್ರೆ ಎದ್ದು ಓಡೋಗ್ಬಿಡೋಣ ಅನ್ಸ್ತದೆ, ರೈಟ್? ಇಲ್ಲಿ ಪೌಲನು ಏನ್ ಪ್ರಾರ್ಥಿಸಿದ ಇದು ಹೇಳಿ ನಾವು ಬ್ರೇಕ್ ಹೋಗೋಣ. ಓಕೆ, ಫಸ್ಟ್ ಥಿಂಗ್ ಹಿ ಪ್ರೇಸ್ ಇಸ್ ದೇವರು ನಮಗೆ ಜ್ಞಾನದ ಆತ್ಮ. ಯಾವ ಆತ್ಮ? ಜ್ಞಾನದ ಆತ್ಮ.
ಎಲ್ಲರೂ ಹೇಳ್ರಿ, ನೀವು ಅನ್ಮ್ಯೂಟ್ ಮಾಡ್ಕೋಬೇಡ್ರಿ, ಹೇಳ್ರಿ. ನಿಮ್ ತುಟಿ ನೋಡಿದ್ರೆ ಸಾಕು ನನಗೆ. ಜ್ಞಾನದ ಆತ್ಮ. 2 ತಿಮೋತಿ 1:7 ನಾವು ಓದುವಾಗ ಅಲ್ಲಿ ಶಕ್ತಿಯ ಆತ್ಮ, ಪ್ರೀತಿಯ ಆತ್ಮ, ಸದ್ಬುದ್ಧಿಯ ಆತ್ಮ ಅಂತ ಇದೆ. ಕರೆಕ್ಟ್? ಆದ್ರೆ ಇಲ್ಲಿ ಶಕ್ತಿಯ ಆತ್ಮ ಅಂತ ಕೇಳಲಿಲ್ಲ, ಪ್ರೀತಿಯ ಆತ್ಮ ಅಂತ ಕೇಳಲಿಲ್ಲ. ಅಂದ್ರೆ ಪವಿತ್ರಾತ್ಮನು ಒಂದೊಂದು ಸಲ ಒಂದೊಂದು ರೀತಿಯಲ್ಲಿ ನಮ್ಮ ಕಡೆ ಬರ್ತಾನೆ. ಪ್ರೀತಿಯ ಆತ್ಮನಾಗಿ ಬರ್ತಾನೆ. ಯಾವಾಗ? 2 ತಿಮೋತಿ 1:7 ಓದು ಮಗನೆ. ಐ ಹೋಪ್ ರೆಫರೆನ್ಸ್ ಗಾಡ್ ಇಸ್ ನಾಟ್ ಓದು ಮಗ. 2 ತಿಮೋತಿ 1:7. ಯಾ, ಕರೆಕ್ಟ್. ಯಾಕೆಂದರೆ ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮವೇ ಹೊರತು ಭಯದ ಆತ್ಮವಲ್ಲ. ಅಂದ್ರೆ 3 ಹೇಳಿದಾನೆ. ಪ್ರೀತಿಯ ಮೊದಲನೇದಾಗಿ ಶಕ್ತಿಯ ಆತ್ಮ. ಏನಕ್ಕೆ? ಇದು ಸೈತಾನನ ವಿರುದ್ಧ ನಮಗೆ ಶಕ್ತಿಯ ಆತ್ಮ, ಜಯ. ಪ್ರೀತಿಯ ಆತ್ಮ ಯಾಕೆ? ಒಬ್ಬರೊಬ್ಬರನ್ನು ಪ್ರೀತಿ ಮಾಡುವುದಕ್ಕಾಗಿ. ನನಗಾಗಿ ಸದ್ಬುದ್ಧಿಯ ಆತ್ಮ. ಆ ಸದ್ಬುದ್ಧಿಯ ಆತ್ಮದಿಂದ ಲೋಕ ನಾನು ಜಯಿಸಲ್ಲ, ನನ್ನನ್ನು ನಾನು ಜಯಿಸ್ತೇನೆ. ಪ್ರೀತಿಯ ಆತ್ಮದಿಂದ ಪರಸ್ಪರವಾಗಿ ನಾನು ಪ್ರೀತಿಯಲ್ಲಿ ಇರ್ತೇನೆ. ಶಕ್ತಿಯ ಆತ್ಮ ಅನಾಗಿ ಆತನು ಬಂದಾಗ ನಾನು ಲೋಕವನ್ನು ಜಯಿಸ್ತೇನೆ, ಸೈತಾನನ ಮೇಲೆ ಜಯವನ್ನು ಹೊಂದುತ್ತೇನೆ. ಅದಕ್ಕೆ 3: ನನಗಾಗಿ ಸದ್ಬುದ್ಧಿಯ ಆತ್ಮ, ಪ್ರೀತಿಗಾಗಿ ಪ್ರೀತಿಯ ಆತ್ಮ, ಸ್ಪಿರಿಟ್ ಆಫ್ ಪವರ್. ಇಟ್ ಇಸ್ ನಾಟ್ ಬಿಟ್ವೀನ್ ಯು ಅಂಡ್ ಮೀ. ನಿನ್ನ ಹತ್ರ ನನ್ನ ಮದುವೆ ಆದ್ಮೇಲೆ ನನಗೆ ಶಕ್ತಿಯ ಆತ್ಮ ಅಲ್ಲ, ಪ್ರೀತಿಯ ಆತ್ಮ ಬೇಕು. You understand? The spirit of power is against the devil. Spirit of love is for each other. Spirit of sound mind is for me. Now, ಆದರೆ ಇಲ್ಲಿ ಯಾವ ಆತ್ಮ ಅಂತ ಪ್ರೇಯರ್ ಮಾಡ್ತಾ ಇದ್ದಾನೆ? ಜ್ಞಾನದ ಆತ್ಮ. ಅಂದ್ರೆ ಇಲ್ಲಿ ಜ್ಞಾನಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ. ವಿಶ್ವಾಸ ಇತ್ತು, ಪ್ರೀತಿ ಇತ್ತು, ಮನೋನೇತ್ರಗಳು ತೆರೆಯಲ್ಪಡಬೇಕಂತೇಳಿ ಪ್ರಾರ್ಥಿಸುತ್ತಾ ಇದ್ದಾನೆ. ಅಂದ್ರೆ ವಿಶ್ವಾಸ ಇದ್ದು, ಪ್ರೀತಿ ಇದ್ದು, ಶಕ್ತಿ ಇದ್ರೂ ಕೂಡ ನಾವು ಆತ್ಮೀಯರಾಗಿ ಕಂಪ್ಲೀಟ್ ಕುರುಡ್ರಲ್ಲ, ಪಾರ್ಷಿಯಲಿ ಕುರುಡ್ರಾಗಿ ಇರಬಹುದು. ಇವಾಗ ಕೆಲವರಿಗೆ ಚಸ್ಮಾ ಹಾಕೊಂಡಿಲ್ಲ ಅಂದ್ರೆ ಓದಕ್ ಬರಲ್ಲ, ನೋಡಿರ? ಚಸ್ಮಾ ಹಾಕ್ಲಿ, ಸಾರಿ ಏಯ್ ಒಂದ್ ನಿಮಿಷ ಕ್ಯೂ. ಚಸ್ಮಾ ಇಲ್ಲ ಅಂದ್ರೆ ಕಣ್ಣು ಕಾಣಲ್ಲ ಅವ್ರಿಗೆ. ಆ ರೀತಿಯಲ್ಲಿ ಅವ್ರಿಗೆ ವಿಶ್ವಾಸ ಕಂಡಿದೆ, ಪ್ರೀತಿ ಕಂಡಿದೆ. ಆದ್ರೆ ಈಗ ಆ ಮನೋನೇತ್ರಗಳು ಅಂದ್ರೆ ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟು ಮೊದಲನೇದಾಗಿ ಆತನ ಏನ್ ಪ್ರೇಯರ್ ಮಾಡದ ನಾವು ಬ್ರೇಕ್ ಆದ್ಮೇಲೆ ನೋಡೋಣ. ಆಮೆನ್. ಓಕೆ, ದೇವರ ಉದ್ದೇಶಗಳ ಬಗ್ಗೆ. ರೈಟ್? ಸೊ ಈ ಬ್ರೇಕ್ ಟೈಮ್ ಅಲ್ಲಿ ಧ್ಯಾನ ಮಾಡ್ತಾ ಇರ್ರಿ. ಬ್ರೇಕ್ ಆದ್ಮೇಲೆ ನಾನು ಬರ್ತೇನೆ. ಓಕೆ ಭಾಷಾ? Yes sir. मैं भी अभी कट होता हूँ, 15 मिनट्स में वापस आता हूँ. ओके, गॉड ब्लेस यू. ಥ್ಯಾಂಕ್ ಯು ಅಣ್ಣ. ಓಕೆ, ನಾವೆಲ್ಲರೂ ಸಹ ಬ್ರೇಕ್ ತೆಗೆದುಕೊಳ್ಳೋಣ. ಸೊ ಸಿದ್ಧರಾಗಿ ಬರೋಣ ನೆಕ್ಸ್ಟ್ ಸೆಷನ್ಗಾಗಿ. ಸೊ ದೇವರ ವಾಕ್ಯ ನಮ್ಮನ್ನ ಇನ್ನೂ ಸಹ ಬಲಪಡಿಸುವಂತದ್ದಾಗಿದೆ. ಹಾಗಾಗಿ ಸೊ 5 minutes ನಾವು ಬ್ರೇಕ್ ತೆಗೆದುಕೊಳ್ಳೋಣ. ಬೇಗ